ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಈಗಾಗಲೇ ನಾವು ಅಯೋಧ್ಯಾಕಾಂಡಕ್ಕೆ ಪ್ರವೇಶ ಮಾಡಿದ್ದೇವೆ. ಆಮೇಲೆ ಇವತ್ತು ಏಕಾದಶಿ ಕೂಡ ಅಲ್ಲ, ಏಕಾದಶಿ ರಾಮನವಮಿ ಆದಮೇಲೆ ಇವತ್ತು ದಶಮಿ ಆಗಿ ಇವತ್ತು ಏಕಾದಶಿ. ನಿನ್ನೆ ದಶಮಿ ಇತ್ತು, ಇವತ್ತು ಏಕಾದಶಿ. ನಾವು ಹೇಳ್ಬೇಕಾದ್ರೆ ಶುದ್ಧ ಬ್ರಹ್ಮ ಹೇಳ್ತೇವೆ, ರಾಮನಾಮ ಹೇಳ್ಬೇಕಾದ್ರೆ ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್, ಶೇಷ ತಲ್ಪ ಸುಖ ನಿದ್ರಿತ ರಾಮ್ ಅಂತ ಹೇಳ್ತೇವೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್ ಕೇಳ್ತಾರೆ, ಅವನು ಪರಬ್ರಹ್ಮನಾಗಿದ್ದ ಮೊದಲು. ಆಮೇಲೆ ಎರಡನೇ ಸಾಲ ಹೇಳ್ಬೇಕಾದ್ರೆ ಶೇಷ ತಲ್ಪ ಸುಖ ನಿದ್ರಿತ ರಾಮ್. ಶೇಷ ತಲ್ಪ ಸುಖ ನಿದ್ರಿತ ಅಂದ್ರೆ ಏನು? ಒಂದು ಪರಬ್ರಹ್ಮನಾಗಿದ್ದ. ಆಮೇಲೆ ಶೇಷ ತಲ್ಪ ಅಂದರೆ ಆದಿಶೇಷ ತಲ್ಪ ಸುಖ ನಿದ್ರಿತ ರಾಮ್ ಅಂದರೆ ವಿಷ್ಣು ಹೆಂಗೆ ಮಲಗಿರ್ತಾನೆ ಕತೆ. ವಿಷ್ಣು ಹೆಂಗೆ ಮಲಗಿರ್ತಾನೆ, ಆದಿಶೇಷನ ಮೇಲೆ ಮಲಗಿರ್ತಾನೆ ಅಂತ. ಏನು ಆದಿಶೇಷ ಏನು ವಾಟ್ ಡಸ್ ಹಿ ರೆಪ್ರೆಸೆಂಟ್? ಶೇಷ ತಲ್ಪ ಸುಖ ನಿದ್ರಿತ, ಅವನು ಯಾಕೆ ಅದ್ರ ಮೇಲೆ ಯಾಕೆ ಮಲಗಿರ್ತಾನೆ? ಕನ್ನಡದಲ್ಲಿ ಆಗಲಿ ಯಾವಾಗಲೇ ಆಗಲಿ ನಾವು ಶೇಷ ಅಂದರೆ ಅವಶೇಷ ಅಂದರೆ ಏನು, ರೆಸಿಡ್ಯೂ ಅಂತಲ್ವಾ, ಸಮ್ ರೆಸಿಡ್ಯೂ ಉಳಿದಿರೋದು ಅಂತ ಅರ್ಥ ಶೇಷ. ಆದಿಶೇಷ ಅಂದರೆ ಎಲ್ಲ ಉಳಿದಿರೋ ಕೈಯ ಮೂಲ, ಅದು ಆದಿ ಮೊದಲು ಅಂತ. ಏನು ಉಳಿದಿದ್ದು ಮೊದಲು? ಯಾವುದು ಉಳಿದಿದ್ದು ಮೊದಲು ಅಂತಂದರೆ, ಈಗ ನಮ್ಮದೊಂದು ಈ ಜನ್ಮ ಇದೆ ಅಲ್ವಪ್ಪ, ಹುಟ್ಟಿದಾಗಿಂದ ಸಾಯೋವರೆಗೂ ಎಷ್ಟೆಲ್ಲ ಕರ್ಮ ಮಾಡಿದ್ದೀವಿ ಅಲ್ಲ. ಈ ಕರ್ಮ ಹೀಗೆ ಯಾಕೆ? ಈಗ ನೀವು ಮನೆಗೆ ಕೊಟ್ಟಿದ್ದೀವಿ, ನಾವು ನಮ್ಮ ಮನೇಲಿ ಕೊಟ್ಟಿದ್ದೀವಿ. ಆಮೇಲೆ ನಾವು ಆಶ್ರಮಕ್ಕೆ ಬಂದ್ರಿ, ನೀವು ಗೃಹಸ್ಥ ಆಶ್ರಮ ಪ್ರವೇಶ ಮಾಡಿದ್ರಿ. ಒಬ್ಬರು ಒಂದೊಂದು ವೃತ್ತಿನ ಜಗತ್ತಲ್ಲಿ ಇಲ್ಲಿ ಬರೆಯಲ್ಲ, ಇಂಡಿಯಾ, ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಯಾರ್ಕ್ ಎಲ್ಲ ಕಡೆ ಜನಗಳೆಲ್ಲ ಅಲ್ಲಲ್ಲಿ ಯಾಕೆ ಹುಟ್ಟಿ ಆ ಕರ್ಮಕ್ಕೆ ಯಾಕೆ ಒಳಗಿದ್ದು ಹೋದ್ರು? ಅವರವರ ಪ್ರಾರಬ್ಧ ಕರ್ಮ. ಅಂದರೆ ಪ್ರಾರಬ್ಧ ಅಂದರೆ ಅಯ್ಯೋ ಈ ಕನ್ನಡ ಪ್ರಾರಬ್ಧಪ್ಪ, ಆ ಪ್ರಾರಬ್ಧ ಅಲ್ಲ. ನಮ್ಮ ರಿಸಲ್ಟೆಂಟ್ ಫೋರ್ಸ್ ಅಂದರೆ ಏನೇನು ಹಿಂದಿನ ಜನ್ಮದಲ್ಲೆಲ್ಲ ಮಾಡಿದ್ದು ಅದಕ್ಕೊಂದು ದೇಹ ಬೇಕಾ? ಕರ್ಮವನ್ನು ನಾವು ಕರಗಿಸ್ಬೇಕು ಅಂದರೆ ಅದಕ್ಕೆ ತಕ್ಕಂಥವಾದ ದೇಹ, ತಕ್ಕಂಥವಾದ ವಾತಾವರಣ. ಅದರಿಂದ ಏನು ಮಾಡಿದ್ರೆ ಸರಿ, ಅದು ಹುಟ್ಟಿದ್ವಿ, ಎಲ್ಲನೂ ಖಾಲಿ ಮಾಡ್ತೀವ? ಖಾಲಿ ಮಾಡೋಕ್ಕಾಗೋದಿಲ್ಲ. ನಾವು ಹಳೆಯ ಸ್ಟಾಕ್ನೆಲ್ಲ ತಗೊಂಡ್ರೆ ಈ ಜನ್ಮದಲ್ಲಿ ಎಲ್ಲ ಖಾಲಿ ಆಗಲಿಲ್ಲ. ಆಮೇಲೆ ಏನು ಮಾಡಿದ್ವಿ? ಆ್ಯಡ್ ಮಾಡಿದ್ವಿ. ಈ ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕರ್ಮಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ವಲ್ಲ, ಸೇರಿಸಿದ್ದೀವಿ ಇವಾಗ. ಅಯ್ಯೋ ರಾಮಕೃಷ್ಣ, ಈಗ ಆ್ಯಡ್ ಮಾಡಿದ್ದನ್ನು ಏನು ಮಾಡಿದ್ವಿ? ಈಗ ನೀವು ದೇಹ ಬಿಟ್ಟ ಮೇಲೆ ಎಲ್ಲಿ ಹೋಯ್ತಾ ಕರ್ಮ? ಅದೇ ಶೇಷ ತಲ್ಪ ಸುಖ ನಿದ್ರಿತ ರಾಮ. ಎಲ್ಲ ಜೀವಿಗಳ ಕರ್ಮವನ್ನು ಭಗವಂತ ಕೆಳಗಡೆ ಹಾಸಿಗೆ ಮಾಡಿ ಮಲ್ಕೊಂಡಿದ್ದಾನಂತೆ. ಅದೇ ಶೇಷ, ಅದು ಆದಿಶೇಷ. ಕೊನೆಗೆ ನಾವು ಇನ್ನೊಂದು ಜನ್ಮ ಬಂತಲ್ಲ, ಅವನು ಹೇಳ್ತಾನೆ, ನೋಡಪ್ಪ ಎಲ್ಲ ಸ್ಟಾಕ್ ಇಲ್ಲ, ನಂದು ಯಾವುದೂ ಇಲ್ಲ, ಎಲ್ಲ ನಿನಗೆ ಕೊಡ್ತೀನಿ. ನೀನು ಜನ್ಮ ಜೀವಿ ಬಂದು ಅವ್ನು ಹುಟ್ಟಿದ ತಕ್ಷಣ ಅವನು ಎಲ್ಲ ನಿನ್ನ ಕರ್ಮಶೇಷ ಅವ್ನು ಕೊಡು. ಅದಕ್ಕೆ ನನ್ನ ಕರ್ಮ ನಿಮ್ಗೆ ಬರಲ್ಲ, ನಿಮ್ಮ ಕರ್ಮ ನಂಗೆ ಬರಲ್ಲ. ಎಷ್ಟೇ ಪ್ರೀತಿಯಿಂದ ನಾನು ನಿಮ್ಗೆ ಮಾತಾಡಿಸ್ಬೋದು, ಅಥವಾ ಇನ್ನು ಹೊಸದಾಗಿ ಹೇಳೋದಾದ್ರೆ ಸ್ವಾಮಿಗಳ ಮನೆಗೆ ಬಂದಿದ್ದಾರೆ ಅಂತೇಳಿ ನೀವು ಭಾಳ ಪ್ರೀತಿಯಿಂದ ನನಗೆ ಅಡುಗೆ ಮಾಡಿ ಭಿಕ್ಷೆ ಕೊಡ್ಬೋದು. ಆದರೆ ನಿಮ್ಮ ಕರ್ಮ ನಾ ತೊಗೊಳಕ್ಕಾಗಲ್ಲ, ನಮ್ಮ ಕರ್ಮ ನೀವು ತೊಗೊಳಕ್ಕಾಗಲ್ಲ. ನಾನು ಆಸೆ ಪಟ್ಟು ತಿಂದರೆ ಅಕಸ್ಮಾತ್ ಎಂಥ ರುಚಿಯಾಗಿ ಮಾಡಿದ್ದಾರೆ ಅಂತ ಆಸೆ ಪಟ್ಟು ಉಳಿದ್ರೆ ನನ್ನ ಆಸೆ ನನ್ನ ಕರ್ಮ ಹುಟ್ಟಿಸುತ್ತೆ. ನೀವು ಸೇವಾ ಮನೋಭಾವ ಇದೆ, ಸ್ವಾಮಿಗಳು ಕೊಟ್ವಿ ಅಂತ ನಿಶ್ಚಿಂತೆ ನಾವು ಅಂಥ ಸ್ವಾಮಿಗಳು ನಮ್ಮನೆ ಕರೆದು ಊಟ ಹಾಕಿದ್ವಿ ಅಂದರೆ ನಿಮಗೂ ಅಂಟ್ಕೊಂಡ್ರೆ ಪ್ರಾರಂಭ. ನಾವು ಯಾವಾಗಲೂ ಪಟ್ಟಿ ಹೇಳ್ತಾರಲ್ಲ, ಆ ಸ್ವಾಮಿಗಳು ಅಂತ ಈ ಸ್ವಾಮಿಗಳು ನೋಡಿದ್ವಿ, ಅವ್ರ ಮನೆ ಕರೆಸಿ ಇವ್ರು ಮಾತಾಡ್ಸಿದ್ವಿ, ಸಂತೋಷನೇ. ಆದರೆ ಇದನ್ನು ರೆಸಿಡ್ಯೂ, ಈ ಕರ್ಮನೆಲ್ಲ ಹ್ಯಾಗೆ ತಗೊಳ್ತೀರಿ ನಿಸ್ವಾರ್ಥವಾಗಿ, ಅದರಿಂದ ಏನಾಗುತ್ತೆ? ಇದೆಲ್ಲ ಅವನಿಗೆ ಭಗವಂತ ಏನು ಮಾಡ್ಕೊಂಡಿರ್ತಾನೆ, ಇದನ್ನೆಲ್ಲ ಇಟ್ಕೊಂಡಿರ್ತಾನೆ. ಅದಕ್ಕೆ ಶೇಷ ತಲ್ಪ ಸುಖ ನಿದ್ರಿತ ರಾಮ್ ಅಂತಂದರೆ ನಮ್ಮ ಎಲ್ಲ ಕರ್ಮ ಶೇಷಗಳನ್ನು ಅವನು ಇಟ್ಕೊಂಡು ಕೂತಿರ್ತಾನೆ, ನಮಗೆ ಕೊಡ್ತಾನೆ. ಅದು ಶೇಷ ತಲ್ಪ ಸುಖ ನಿದ್ರಿತ ರಾಮ್, ಶುದ್ಧ ಬ್ರಹ್ಮ. ಅದು ಅರ್ಥ ಇನ್ನೂ ಸಾಕಷ್ಟಿದೆ. ಅದಕ್ಕೆ ನಾನು ಅನಿಸ್ತು, ಯಾಕಂದರೆ ಆಮೇಲೆ ಏನಾಗುತ್ತೆ, ರಾಮಾಯಣದ ಕಥೆಗಳು ಶುರು ಆಗ್ಬಿಡುತ್ತೆ ಅಲ್ಲಿ. ಶುದ್ಧ ಬ್ರಹ್ಮ ಈ ಶೇಷ ತಲ್ಪ ಆದಮೇಲೆ
ಮುಂಚೆ ಇಲ್ಲಿ ಪರಬ್ರಹ್ಮನಾಗಿದ್ದ, ಆದಿಶೇಷನಾದ, ಆಮೇಲೆ ಕೌಸಲ್ಯಾಸ್ಕ ಬರ್ತಾನೆ. ಈ ಆದಿಶೇಷ ಅಂತಂದ್ರೆ ಏನು ಅಂತಂದ್ರೆ ಇದು ಮೂಲ ಎಲ್ಲದಕ್ಕೂ ನಮ್ಗೆ ಬಹಳ ಅದ್ಭುತ. ಪೌರಾಣಿಕ ಅರ್ಥದಲ್ಲಿ 1000 ಹೆಡೆ ಹಾವಿನ ಮೇಲೆ ಮಲಗಿದ್ದ, ಹಂಗಲ್ಲ. ಆ ಹೆಡೆ ಏನು ನಮ್ಮ ಕರ್ಮದ ಹೆಡೆ ಅದಲ್ಲ, ಅದು ನಮಗೆ ಬರ್ತದೆ ಅಂತ. ಆಮೇಲೆ ಈಗ ಎಲ್ಲಿವರೆಗೆ ಬಂದಿದ್ವಿ ನೆನ್ನೆ ರಾಮಾಯಣದಲ್ಲಿ ಅಂತಂದ್ರೆ, ಈಗ ಆಯಿತು, ಕೈಕೇಯಿ ತನ್ನ ಹಠವನ್ನು ಸಾಧಿಸಿ 2 ವರವನ್ನು ದಶರಥನಿಗೆ ಹೇಳಿ ಆಯಿತು. ದಶರಥನಿಗೆ ಹೇಳಿದ ಮೇಲೆ ಅವನೀಗ ಶ್ರೀರಾಮಚಂದ್ರನ ಕರ್ತ್ಕೊಂಡು ಬನ್ನಿ ಅಂತ ಹೇಳ್ದ ಅಲ್ವಾ. ರಾಮಚಂದ್ರ ಬಂದ, ಶ್ರೀರಾಮಚಂದ್ರ ಬಂದು ತಾಯಿ ಈಗ ಕೈಕೇಯಿ ಅವನ ಆಕೆ ಆ ಮಂಚದ ಮೇಲೆ, ಇದು ಚಿನ್ನದ ಮಂಚದ ಮೇಲೆ ಕೂತಿದ್ದಾನೆ. ಯಾರೋ ದಶರಥ ಮತ್ತು ಕೈಕೇಯಿ ಅಲ್ಲಿ ಬಂದ ನಿಂತಾಗ ಮೊದಲನೇ ರಿಯಾಕ್ಷನ್ ಏನು ನಮ್ಮದು? ಅದಕ್ಕಿಂತ ಮುಂಚೆ ನೋಡಿ, ಹಿಂದಿನ ರಾತ್ರಿ ತಾನೇ ಪಂಚ ಋಣಗಳು ಮಾಡಿ ಅವನಿಗೆ ರಾಮನಿಗೆ ಕೆಲವು ವಿಚಾರಗಳನ್ನು ಹೇಳಿ ವಸಿಷ್ಠ ಸಂಕಲ್ಪ ಮಾಡಿ, ರಾಮ ಸೀತೆಯರು ಸಂಕಲ್ಪ ಮಾಡಿ, ರಾತ್ರಿ ಎಲ್ಲ ವ್ರತವನ್ನು ಅನುಷ್ಠಾನ ಮಾಡಿ, ಗರ್ಭಾಸನ ಮೇಲೆ ಮಲಗಿ ಎಲ್ಲ ಆಗಿರುತ್ತೆ. ಕೌಸಲ್ಯ ಪೂಜೆ ಇದನ್ನು ಶುರು ಮಾಡ್ಕೊಂಡಿರ್ತಾರೆ, ದಾನ ಧರ್ಮಾದಿಗಳನ್ನ ಮಾಡ್ಕೊಂಡಿರ್ತಾರೆ, ಪ್ರಜೆಗಳೆಲ್ಲ ಅಲಂಕರಿಸಿರ್ತಾರೆ. ಇಡೀ ರಾತ್ರಿ ಯಾರು ಮಲಗಿಲ್ಲ, ಬೇರೆ ಎಲ್ಲಿವರೆಗೂ ಮಲಗಿಲ್ಲ. ಹಸು, ಕುದುರೆ, ಆನೆ ಕೂಡ ಸಂತೋಷದಿಂದ ನಾಳೆ ರಾಮ ಪಟ್ಟಾಭಿಷೇಕ ಅಂತ ಓಡಾಡ್ತಾ ಇತ್ತು ಅಂತೆ ಅಂತ ನಿನ್ನೆ ಹೇಳಿದೆ ನಾನು. ಸೊ ಆ ಮಟ್ಟದಲ್ಲಿ ಎಲ್ಲ ನಡೆದಿದೆ. ಇದೆಲ್ಲ ಆದಮೇಲೆ ಪೂರ್ತಿ ತಿರುವು ಹೇಗಾಯ್ತು ನೋಡಿ. ಒಂದು ಮಧ್ಯರಾತ್ರಿ ಒಳಗಡೆ ಎಲ್ಲ ತಿರುವು ಮುಗಿತಾ ಇದೆ ಇವಾಗ. ಅದಕ್ಕೆ ಈ ತಿರುವನ್ನು ನೋಡಿ, ಈ ತಿರುವು ವಿಚಾರವಾಗಿ ನಮ್ಮ ಗುಂಡಪ್ಪನವರ ಒಂದು ಕಗ್ಗ ಇದೆ. ಏನು ಹೇಳ್ತಾರೆ ಅಂದರೆ, ಹರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ, ಹರಿ ಅಂದರೆ ಶತ್ರು ಅಂತ, ಹರಿ ಮಿತ್ರ ಸತಿ ಪುತ್ರ ಬಂಧು ಬಳಗದವೆಲ್ಲ ಕರು ಮದವತಾರಗಳು ಋಣಲತೆಯ ಚಿಗುರು, ಕುರಿಯನಾಗಿಸಿ ನಿನ್ನ ಕಾಪಾಡುವ ಸಂಸಾರ, ಕುರಿಯನಾಗಿಸಿ ನಿನ್ನ ಕಾಪಾಡುವ ಸಂಸಾರ ಉರಿ ಮಾರಿಯಾದೀತೋ ಮಂಕುತಿಮ್ಮ. ಏನೋ ಸಲ ಹೇಳ್ತೇನೆ ಅಲ್ಲ, ಈಗ ಅವರು ಒಂದೇದಾಗ ಅವ್ರ ಪದಗಳೇ ಚೆನ್ನಾಗಿರ್ತದೆ, ಅರ್ಥಗಳು ಇನ್ನೂ ಒಳಗಡೆ. ಹರಿಮಿತ್ರ ಸತಿ ಪುತ್ರ ಬಂಧು ಬಾಳಗದವೆಲ್ಲ ಕರುಮದವತಾರಗಳು ಋಣಲತೆಯ ಚಿಗುರು, ಕುರಿಯನಾಗಿಸಿ ನಿನ್ನ ಕಾಪಾಡುವ ಸಂಸಾರ ಉರಿ ಮಾರಿ ಆದೀತೋ ಮಂಕುತಿಮ್ಮ. ಇವರೆಲ್ಲ ಇದಾರಲ್ಲ ನಮ್ಮ ಮಿತ್ರರು, ಸತಿರು, ಪುತ್ರ ಗಿತ್ರ, ಇವರೆಲ್ಲ ಯಾರು? ಕುರುಮದ ಅವತಾರಗಳು. ಇವರೆಲ್ಲ ಅವತಾರಗಳು. ಯಾವ ಅವತಾರಗಳು? ಋಣಲತೆಯ ಚಿಗುರು. ಇವರೆಲ್ಲ ಯಾರ್ಯಾರು ಇದಾರಲ್ಲ ನಮ್ಮ ಬಂಧು ಅಂತ ಯಾರು? ಈಗ ನನ್ನ ಬಂಧುಗಳು, ನಿಮ್ಮ ಬಂಧುಗಳು. ಲೂಸ್ ಕನೆಕ್ಷನ್ ಇರ್ಬೇಕಲ್ಲ. ನಮ್ಮ ಬಂಧುಗಳು ನಿಮ್ಮ ಬಂಧುಗಳಲ್ಲ, ನಿಮ್ಮ ಬಂಧುಗಳಲ್ಲ ನನ್ನ ಬಂಧುಗಳಲ್ಲ. ಯಾಕಂದ್ರೆ ನಮ್ಮ ಬಂಧುಗಳೆಲ್ಲ ನನ್ನನ್ನ ಋಣಗಳನ್ನ ತೀರಿಸ್ಕೊಳ್ಲಿಕ್ಕೆ ಬಂದವರು. ಅವರು ಯಾರ್ಯಾರು ನಮ್ಮ ಹತ್ರ ಬಂದಿರ್ತಾರೋ ಅವರೆಲ್ಲ ನನ್ನ ಋಣ ಅವನ ಹತ್ರ ಇದೆ, ಅದಕ್ಕೆ ಅವ್ರು ಬರ್ತಾರೆ, ಇಲ್ಲಾಂದ್ರೆ ಬರೋದಿಲ್ಲ. ಅದಕ್ಕೆ ಋಣ ಲತೆಗೆ ಚಿಗುರು ಅವರಲ್ಲ, ಋಣಗಳ ಚಿಗುರು ಅವರು. ಯಾವ ಕುರಿಯನ್ನ ಬಲಿ ಕೊಡೋಕ್ಕಿಂತ ಮುಂಚೆ ಏನ್ ಮಾಡಿ ಚೆನ್ನಾಗಿ ಕಾಪಾಡ್ತಾರಲ್ಲ, ಯಾಕೆ? ಕತ್ತರಿಸ್ಲಿಕ್ಕೆ. ಚೆನ್ನಾಗಿ ಕುರಿ ಬೆಳೆದು ವಹಿಸಿ ನೋಡಿ ಆಮೇಲೆ ಓ ಜೈ ಮಹಾಕಾಳಿಕಿ ಅಂತ ಕತ್ತರಿಸ್ತಾರೆ. ಅದಕ್ಕೆ ಅಲ್ಲಿವರೆಗೆ ಏನು ಮಾಡ್ತಾರೆ? ಚೆನ್ನಾಗಿ ಸಂಸಾರ ನಿನ್ನನ್ನು ಕಾಪಾಡ್ತಾ ಇದೆ ಅಂದರೆ ಎಲ್ಲರೂ ಅವ್ರವ್ರ ಋಣಗಳನ್ನ ನಿನ್ನ ಕಡೆಯಿಂದ ತೀರಿಸ್ಕೊಳ್ತಾರೆ. ಅದನ್ನೇ ಈಗ ದಶರಥ ಈಗ ಋಣ ತೀರಿಸ್ಬೇಕಾಗಿದೆ ರಾಮನಿಗೆ. ಇದು ವಾಲ್ಯೂಮ್ ಕಡಿಮೆ ಅಲ್ಲ, ಮೈಕೆ ಮತ್ತೆ ಗೊತ್ತು ಅಲ್ಲ, ಅದು ಮೈಕೆ ಏನೋ ಪ್ರಾಬ್ಲಮ್ ಗೊತ್ತಾಯ್ತಾ? ಸೊ ಅದರಿಂದ ಏನಾಯ್ತು, ಋಣಲತೆಯ ಚಿಗುರು ಅಂತಂದ್ರೆ ಈಗ ಅವ್ರೇನ್ ಮಾಡ್ತಾರೆ? ಈಗ ದಶರಥನ ಈಗ ಅವನು ಇವರೆಲ್ಲ ಋಣ ಕೈಕೇಯಿ ತನ್ನ, ಯಾಕೆ 2 ವಾರ ಅವಳು ಅಷ್ಟು ದಿವಸ ಸುಮ್ಮನಿದ್ಲು, ಮರ್ತೇ ಹೋಗಿದ್ಲು ಅವಳು 2 ವಾರನ. ಇದಕ್ಕಿದ್ದಕ್ಕೆ ಯಾಕೆ ಬಂತು ಇವನ ಋಣ? ಕೈಕೇಯಿಗಿತ್ತು, ತೀರಿಸ್ಬೇಕಾಗಿದೆ. ಈಗ ರಾಮ ಅವನು ಬಲಿಯಾದ, ಅದು ಆಮೇಲೆ ಮುಂದಿನ ಅಂಶ, ಆಮೇಲೆ ಅದಕ್ಕೆ ಧರ್ಮ ಸತ್ಯ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಕುರಿಯಾಗಿಸಿ ನಿನ್ನ ಕಾಪಾಡುವ ಸಂಸಾರ ದಶರಥನ ಸಂಸಾರ ಕಾಪಾಡಿದ ಯಾಕೆ? ಉರಿ ಮಾರಿ ಆದೀತೋ ಮಂಕುತಿಮ್ಮ. ಇದು ಹೇಗೆ ಬದಲಾಗುತ್ತೆ ಗೊತ್ತಿಲ್ಲ, ತಯಾರಾಗಿದ್ದು ಮರೆಯ. ಅದಕ್ಕೆ ಇದನ್ನೆಲ್ಲ ಹೇಳಲಿಕ್ಕೆ ವಾಲ್ಮೀಕಿ ಮಹರ್ಷಿಗಳೇನು ಮಾಡೋದು? ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿಧಾನಂ ವರಂ. ಮೊದಲನೇ ವಾಕ್ಯ ರಾಮಾಯಣದ ಮೊದಲನೇ ವಾಕ್ಯನೇ ತಪಸ್ಸು, ತಪಃ ಅಂತಾನೆ ವಾಲ್ಮೀಕಿ ಮೊದಲನೇ ವಾಕ್ಯ ಶುರು ಮಾಡಿದ್ದೆ ಅದರಲ್ಲಿ ರಾಮಾಯಣದಲ್ಲಿ. ಇದೆಲ್ಲ ತಪ ರೀತಿಯಲ್ಲಿ ನೀನು ಋಣ ತೀರಿಸ್ಕೊಳ್ತು, ಒಂದಲ್ಲ ಒಂದು. ಅದಕ್ಕೆ ಉರಿ ಮಾರಿ ಆದಿ
ಜಾತೀತೋ ಮಂಕುತಿಮ್ಮ. ಈಗ ಬಂದ ದಶರಥನ ಮುಂದೆ ಶ್ರೀರಾಮಚಂದ್ರ ಬಂದು ನಿಂತ. ದಶರಥನ ಅವಸ್ಥೆ ಭಾವಿಸ್ಬೇಕು ಈಗ ನಾವು. ಅವನು ಅದಕ್ಕಿಂತ ಮುಂಚೆ ಈಗ ರಾಮನೊಂದಿಗೆ ನಾನು ನೆನ್ನೆ ಹೇಳಿದೆ, ಕೈಕೇಯಿ ಹತ್ರ ಅಷ್ಟೆಲ್ಲ ಅಂಗಲಾಚೆ ಮಾತಾಡಿದ್ರೆ ಕಾಲು ಹಿಡ್ಕೊಂಡ್ಬಿಟ್ಟ ತನ್ನ ಹೆಂಡತಿ. ನೀವು ನೆನ್ಪಿಡ್ಬೇಕು, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ದಶರಥ ರಾಜ ಚಕ್ರವರ್ತಿ. ನೀವು ಎಲ್ಲ ದೇಶಗಳ ಪ್ರೈಮ್ ಮಿನಿಸ್ಟರ್ ಒಟ್ಟು ಸೇರಿಸಿ ಒಬ್ಬ ಇವತ್ತು ಯಾವುದೋ ಒಂದು ರೂಲಿಂಗ್ ಕಂಟ್ರಿ ಅಂತ ಹೇಳಿದ್ರೆ ಆ ರೂಲಿಂಗ್ ಅವನಿಗೆ ಅವಸ್ಥೆ ಎಂಥದ್ದು ಬಂತು ಅಂತಂದ್ರೆ ತನ್ನ ಪತ್ನಿ, ಅದು ಕಿರಿಯ ಪತ್ನಿಯ ಕಾಲಿಡಿಯೋ ಅವಸ್ಥೆ ಬಂತು. ಅವಳೇ ಹಿಂದೆ ತೆಗೆದು ಅವಳ ಮುಂದೆನೆ ನೆಲಕ್ಕೆ ಬಿದ್ದು ಬಿಡ್ತಾನೆ ದಶರಥ. ಹೆಲ್ಪ್ಲೆಸ್ನೆಸ್, ಟೋಟಲ್ ಹೆಲ್ಪ್ಲೆಸ್ನೆಸ್ ದಶರಥಂದು. ಇದಾಗಕ್ಕಿಂತ ಮುಂಚೆ ದಶರಥ ಕೈಕೇಯಿಗೆ ಏನು ಹೇಳ್ತಾನೆ, ನಾನು ಹೇಳಿದ್ರೆ ನನಗೆ ಗೊತ್ತಿದೆ, ನನ್ನ ರಾಮನ ವಿಚಾರ ನನಗೆ ಗೊತ್ತಿದೆ, ನಾನು ಹೇಳಿದ್ರೆ ನನ್ನ ಶ್ರೀರಾಮಚಂದ್ರ ಖಂಡಿತ ಕಾಡಿಗೆ ಹೋಗ್ತಾನೆ. ಆದರೆ ನನ್ನ ಒಳಗಡೆ ನನ್ನ ಹೃದಯ ಒಪ್ಪೋದಿಲ್ಲ. ಅದಕ್ಕೆ ನಾನು ಭಾವಿಸ್ಕೊಳ್ತೇನೆ, ನನ್ನ ರಾಮ ನನ್ನ ಹೃದಯದ ಮಾತನ್ನು ಕೇಳಿ ನನ್ನ ಬಾಯಿ ಮಾತು ಕೇಳ್ತೀನಿ. ಕೈಕೇಯಿ ನಾನು ನಿಮ್ಗೆ ಹೇಳ್ತೇನೆ, ನೆನ್ಪಿಟ್ಕೋ. ಹೋಗುವಂತ ಇಲ್ಲೇ ಹೊರಟ್ಬಿಡ್ತಾನೆ ಅವನು, ಯಾವತ್ತೂ ನನಗಿಲ್ಲ ಅಂತ ಹೇಳೋದಿಲ್ಲ. ನನ್ನ ಹೃದಯಕ್ಕೆ ಮಾತನ್ನು ಕೇಳಿ ಈ ಬಾಯಿ ಮಾತನ್ನು ಅವನು ಕೇಳದೇ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತೇನೆ ಅಂತ ಅವನು ಕೈಕೇಯಿಗಿಂದ ಮಾತು ಹೇಳ್ತಾನೆ. ಸರಿ, ಈಗ ಬಂದ ಅವನು ದಶರಥನ ಮುಂದೆ ಬಂದು ನಿಂತ. ಕೈಕೇಯಿ ದಶರಥ ಮುಂದೆ ಬಂದು ನಿಂತ. ಇವನೇನು ಹೇಳಲಿಕ್ಕೆ ರಾಮ ಅಂತ ಕರಿತಾನೆ, ಮುಂದೆ ಮಾತೇ ಬರಲ್ಲ. ಹೇಳಿದ್ದಷ್ಟೇ ರಾಮ ಅಂತಾನೆ, ಕಣ್ಣಲ್ಲಿ ಗುಳು 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 ನೀರು ಬರುತ್ತೆ, ತಲೆ ಕೆಳಗಡೆ ಮಾಡ್ತಾನೆ. ರಾಮನ ಮುಖನೂ ನೋಡ್ಲಿಕ್ಕೆ ಆಗಲಿಲ್ಲ ದಶರಥ. ಇವನಿಗೆ ಯಾರೋ ದಶರಥನಿಗೆ ರಾಮನೂ ನೋಡಲಿಲ್ಲ. ಹೇಳ್ದ, ಅಳ್ಲಿಕ್ಕೆ ಶುರು ಆಗ್ತದೆ. ಹತ್ತ ಮೇಲೆ ಇನ್ನೇನು ಮಾತೇ ಇಲ್ಲ, ಬರೀ ಅಳ್ತಾ ಇದ್ದಾನೆ. ಅವಾಗ ಏನು ಮಾಡ್ತಾರೆ, ರಾಮಚಂದ್ರ ದಶರಥನ ಮುಖ ನೋಡಿ, ನಾನು ಹೇಳ್ದಲ್ಲ, ಟೋಟಲಿ ಡಿಪ್ರೆಸ್ಡ್. ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ, ಇಡೀ ರಾತ್ರಿ 10 ಇಂದ್ರಿಯಗಳೆಲ್ಲ ಕುಗ್ಗಿ ಹೋಗಿದೆ. ದಶರಥ ಅವಸ್ಥೆಯನ್ನು ರಾತ್ರಿ ಎಲ್ಲ ಹತ್ತಿದ. ಮತ್ತೆ ವಾದ ವಿವಾದ ನಡೆದಿದೆ. ಅವಳನ್ನ ಹೋಲ್ಸಾಯಕ್ಕೆ ಹೋಗಿದ್ದಾನೆ, ಆಗಲಿಲ್ಲ. ಇಡೀ ರಾತ್ರಿ ಹತ್ತಿದ್ದಾನೆ. 10 ದೇಹ ಎಲ್ಲ ಕುಗ್ಗಿ, ಇಂದ್ರಿಯಗಳೆಲ್ಲ ಕುಗ್ಗಿ ಹೋಗಿದೆ. ಯಾರು? ದಶರಥನ್. ಈ ಅವಸ್ಥೆಯಲ್ಲಿ ಯಾವತ್ತೂ ನೋಡಿರಲಿಲ್ಲ ಯಾರು? ನಮ್ಮ ಶ್ರೀರಾಮಚಂದ್ರ ಅಪ್ಪನಾದ ದಶರಥನ್ ಮೊದಲೇ ಸಹ ನೋಡ್ತಾ ಇದ್ದ. ಅವಾಗ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಒಂದೇ ಪದ ಇಬ್ಬರಿಗೂ ಉಪಯೋಗಿಸಿದ. ಇದೆಲ್ಲ ಕಾವ್ಯದ ಮಹಿಮೆ, ಪದಪ್ರಯೋಗ, ಇದು ಕೂಡ ಬಹಳ ಮುಖ್ಯ. ಒಂದು, ದಶರಥನ ಮನಸ್ಸನ್ನ ಸಮುದ್ರಕ್ಕೆ ಹೋಲಿಸ್ತಾನೆ ವಾಲ್ಮೀಕಿ. ರಾಮನ ಮನಸ್ಸನ್ನು ಸಮುದ್ರಕ್ಕೆ ಹೋಲಿಸ್ತಾನೆ. ಇವನೇನೆ ಸಮುದ್ರ ಹೆಂಗೆ ರಾಮನ ಮನಸ್ಸು ಸಮುದ್ರದಂತಾಗಿದೆ, ಆಮೇಲೆ ದಶರಥನ ಮನಸ್ಸು ಸಮುದ್ರದಂತೆ ಚಂಚಲವಾಗಿದೆ ಅಂತ. ಹೇಗೆ? ದಶರಥನ ಮನಸ್ಸು ತೀರದ ಸಮುದ್ರ, ಅಲ್ಲಿ ಯಾವಾಗಲೂ ಅಲೆ, ನಿಮ್ಗೆ ಭೂಮಿ ಕಾಣಲ್ಲ ಅಲ್ವಾ, ಯಾವಾಗಲೂ ಅಲೆ ಬರ್ತಾ ಇರ್ತದೆ. ಹಾಗಾಗಿ ಈ ರಾಮನನ್ನ ಕಾಡಿಗೆ ಕಳಿಸ್ಬೇಕು ಎಂಬ ದುಃಖದ ಚಂಚಲತೆ ದಶರಥನ ಮನಸ್ಸು ಸಂಪೂರ್ಣ ಚಂಚಲವಾಗ್ಬಿಟ್ಟಿದೆ. ರಾಮಂದು ಈ ಅಪ್ಪನ ಅವಸ್ಥೆ ನೋಡಿ ಇವನ್ ಮನಸ್ಸು ಸಮುದ್ರದಂತೆ ಅಂತ. ಅಂದ್ರೆ ಏನಾಗಿದೆ, ಅದು ಈ ಇದ್ರ ತರ ಋತುವಿನ ಸಮುದ್ರ. ಋತು ಅಂತಾನೇನು, ಈ ಅಮಾವಾಸ್ಯೆ ಹುಣ್ಣಿಮೆಗೆ ಅದು ಏರುತ್ತೆ ಸಮುದ್ರ ಅಲ್ವಾ, ಅದು ಏರಿ ಉಕ್ಕಿ ಹರಿಯುತ್ತೆ. ರಾಮನ ಮನಸ್ಸು ಹಾಗೆ, ಅವನು ಯಾವಾಗಲೂ ಶಾಂತ ಸ್ವಭಾವ. ಅಪ್ಪನ ದುಃಖ ನೋಡಿ ಇವನಲ್ಲೂ ಸಮುದ್ರದಂತೆ ಮನಸ್ಸು ಅವನು ವಿಫಲವಾಗಿಬಿಟ್ಟಿದೆ. ಅದು ಇಟ್ ಹ್ಯಾಸ್ ಆಲ್ಸೋ ಹ್ಯಾಸ್ ರೈಸನ್. ಇದೆಲ್ಲ ಕಾವ್ಯ ದೃಷ್ಟಿ. ಸರಿ, ಅವನೇನು ಹೇಳ್ದ ನೆನ್ನೆ, ನನ್ನಿಂದ ಯಾವಾಗಲೂ ನಡೆದ್ರೆ ರಾಮ ಯಾವಾಗಲೂ ಫಸ್ಟ್ ಸಬ್ಜೆಕ್ಟಿವ್. ನನ್ನಿಂದ ಏನಾದ ಅಪರಾಧ ಆಯ್ತಾ ಅಪ್ಪನಿಗೆ ಗೊತ್ತಿದ್ದು ನಾನು ಅಪರಾಧ ಮಾಡಲ್ಲ, ನನ್ನಿಂದ. ಇದೆಲ್ಲ ಬಹಳ ಸೂಕ್ಷ್ಮ ಇದೆ. ನಾನು ಹೇಳಿದ್ನಲ್ಲ, ಬಹಳ ನಿಧಾನಕ್ಕೆ ಓದ್ಬೇಕು ವಾಲ್ಮೀಕಿ ರಾಮಾಯಣ, ರಾಮ ಎಸ್ಪೆಷಲಿ ಅಯೋಧ್ಯಕಾಂಡ. ನನ್ನಿಂದ ಏನಾದ್ರು ತಪ್ಪಾಯ್ತಪ್ಪ, ಅಪ್ಪನ ಹತ್ರ ಕೇಳ್ಬೇಕಾದ್ರೆ ಗೊತ್ತಾಯ್ತು ನೀನು ಮಾತಾಡ್ತಾ ಇಲ್ಲ. ಅದೇ ಹೇಳ್ತಾನೆ, ನನ್ನಂತ ಯಾವತ್ತೂ ಈ ರೀತಿ ನೋಡಿಲ್ಲ, ನಾನು ಬಂದಾಗ ಸಂತೋಷ ಆಗ್ತಾ ಇತ್ತು, ಇಷ್ಟು ದುಃಖನಾಗಿದ್ದಾನೆ ಅಂತ ಹೇಳಿ ಅವ್ರಿಗೆ ಯಾವ ಥರ ಭಯ ಆಗತ್ತೆ ಅಂತಂದ್ರೆ, ಹಾವಿನ ಮೇಲೆ ಕಾಲಿಟ್ಟರೆ ನಾವು ಹೇಗೆ ಹಿಂದೆ ಕೇಳ್ಕೊಂತೀವೋ ಅಪ್ಪನ ನೋಡಿ ಅವ್ನು ಹಿಂದಕ್ಕೆ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ ಮೊದಲು. ಆಮೇಲೆ ಒಂದು ಕೈಕೇಯಿ ಮುಂದೆ ಎಲ್ಲ ಮಾತು ಕೈಕೇಯಿ ಅಂತ ಹೇಳ್ತಾನೆ, ನನ್ನಿಂದ ಏನು ಅಪರಾಧ ಆಯ್ತಾ? ಕೈಕೇಯಿ ಏನು ಮಾತಾಡಲಿಲ್ಲ ಅಲ್ಲಿವರೆಗೂ. ಆಮೇಲೆ ಅವ್ನು ಹೇಳ್ತಾನೆ, ಬಹುಶಃ ನನ್ನ ತಮ್ಮಂತಾದ ಶತ್ರುಘ್ನ ಮತ್ತೆ ಭರತನಿಂದ ಏನಾದ್ರು ತಪ್ಪಾಯ್ತಾ, ಅಥವಾ
ಮಾತ್ರ ಅಪ್ಪನ ಆರೋಗ್ಯ ಸರಿ ಇಲ್ವಾ? ಅವನ್ 4ನೇ ಸ್ಥಾನದಲ್ಲಿ ಹೇಳ್ತಾನೆ, ನಿನ್ನಿಂದ ಏನಾದ್ರೂ ಅಪ್ಪನಿಗೆ ನಿನ್ನ ಮಾತಲ್ಲಿ ಅವನಿಗೆ ಏನಾದ್ರೂ ತೊಂದರೆ ಆಯ್ತಾ? ಆಮೇಲೆ ಕೈ ಇಷ್ಟೊತ್ತು ಹೇಳಿದ ಮೇಲೆ ಈಗ ಶುರು ಮಾಡ್ತಾಳು, ನೋಡು ನಿನ್ನ ಅಪ್ಪನಿಗೆ ನಿನ್ನಿಂದನೂ ಏನಾಗಿಲ್ಲ, ಶತ್ರುಘ್ನ ಭರತರಿಂದನೂ ಏನಾಗ್ಲಿಲ್ಲ, ಅವನ ಆರೋಗ್ಯ ತುಂಬಾ ಚೆನ್ನಾಗಿದೆ. ಕೈಗೆ ಈಗ ಸ್ವಲ್ಪ ಗಂಡಸಾಗ್ತಾ ಇದ್ದಾಳೆ, ಆಗಬಾರದ ಗಂಡಸ್ತಾನ. ಈಗ ನಿನ್ನಿಂದನೂ ಏನಾಗಿಲ್ಲ, ಅವನಿಂದನೂ ಏನಾಗಿಲ್ಲ. ಈಗ ಅವನ್ ಏನ್ ಮಾಡಿದ್ದಾನೆ, ನಿಮ್ಮ ಅಪ್ಪಂದು ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಾ? ನೋಡು, ನಿಮ್ಮಪ್ಪ ಸತ್ಯಸಂಧ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ. ಈ ಸತ್ಯಸಂಧತೆಯ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿ ಅವನು ಅಂಜಿತಾ ಇದ್ದಾನೆ. ಇದು ಮೊದಲೇ ವಾಕ್ಯ ಹೇಳ್ತಾನೆ. ಅವನಿಗೆ ಅರ್ಥ ಆಗಿಲ್ಲ, ಯಾವ ಸತ್ಯಸಂಧತೆ? ನೋಡಪ್ಪ, ಅವಳದು ಹೇಳಕ್ಕಿಂತ ಮುಂಚೆ ಖಾತ್ರಿ ಮಾಡ್ಕೊಳ್ಳಿ. ಯಾವಾಗ ದಶರಥನ ಮೊದಲು ಖಾತ್ರಿ ಮಾಡ್ಕೊಂಡು ಮಾತು ಕೊಡೋಕ್ಕಿಂತ ಮುಂಚೆ ನೀನು ಸತ್ಯವಾಕ್ಯ ಪರಿಪಾಲನೆ ಮಾಡ್ತೀಯಾ? ದಶರಥ ಹೇಳ್ದ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ ಎಲ್ಲ ಹೇಳಿದ ಮೇಲೆ ಅವಳು 33 ಕೋಟಿ ದೇವತೆಗಳು ರಾತ್ರಿ ಹಗಲು ಎಲ್ಲರ ಸಾಕ್ಷಿಯಾಗಿ ಕೇಳ್ತಾಳಲ್ಲ, ಹಾಗೆ ರಾಮನಿಗೂ ಹೇಳ್ತಾಳೆ, ನೋಡು ಮೊದಲು ನೀನು ಸತ್ಯಸಂಧನಾದ ಪಕ್ಷದಲ್ಲಿ ನಾನು ನಿನಗೆ ಮಾತು ಹೇಳ್ತೇನೆ. ಮೊದಲು ಸತ್ಯಸಂಧನ ರಾಮನಿಗೆ ಕೇಳುವಂಥ ಪ್ರಶ್ನೆ ಅಲ್ಲ ಇದು. ಅದು ಕೈಗೆ ರಾಮ್, ನೀ ಸತ್ಯಸಂಧನ, ಆರ್ ಯು ಟ್ರೂತ್ಫುಲ್? ಈಗ ತುಂಬ ಡಿಗ್ನಿಫೈಡ್ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ವಿಚಾರ ಅವ್ರಿಗೆ ಈಗೂ ಹರ್ಟ್ ಆಗ್ತದೆ. ಇನ್ನು ರಾಮನಂತ ಧರ್ಮಜ್ಞನಿಗೆ ಹೇಗೆ ಆಗಿರ್ಬೇಕು ಈ ಮಾತು ಕೇಳಿದಾಗ? ಆವಾಗ ಶ್ರೀರಾಮಚಂದ್ರ ಹೇಳ್ತಾನೆ, ನೋಡು ನಾನು ಬೇಕಾದ್ರೆ, ನಮ್ಮಪ್ಪ ಹೇಳಿದ್ರೆ ನಾನು ಬೇಕಾದ್ರೆ ವಿಷ ಕುಡಿಯಬಲ್ಲೆ, ಅಗ್ನಿಗೆ ಹಾರಬಲ್ಲೆ, ಸಮುದ್ರಕ್ಕೆ ಧುಮುಕಬಲ್ಲೆ. ಈ 3ರಲ್ಲಿ ಯಾವ್ದು ಮಾಡ್ಬೇಕು ಹೇಳು? ನಮ್ಮಪ್ಪ ಹೇಳಿ, ವಿಷ ಕುಡಿಬೇಕಾ ತಂದ್ಕೊಡು, ಕುಡಿತೇನೆ. ಅಗ್ನಿಗೆ ಹಾರಬೇಕಾ? ಇದೆಲ್ಲ ರಾಮನ ಮಾತು ಅಂದ್ರೆ 100ಕ್ಕೆ 100 ಸತ್ಯ. ಅಗ್ನಿಗೆ ಹಾರಬೇಕಾ ಹಾರ್ತಾನೆ, ಸಮುದ್ರದೊಳಗೆ ಮುಳುಗ್ಬೇಕಾನೆ. ಅಪ್ಪ ಹೇಳ್ಬೇಕು. ರಾಮೋ ದ್ವಿರ್ಭಾಷೋ ನಾಭಿಭಾಷತೆ, ರಾಮೋ ನಾಭಿಭಾಷತೆ. ರಾಮ ಯಾವತ್ತು 2 ಮಾತಾಡುವುದಿಲ್ಲ. ಇದೇ ಇಡೀ ರಾಮಾಯಣದಲ್ಲಿ ಬಹಳ ನಾಭಿಭಾಷತೆ. ರಾಮ 2 ಮಾತು ಹೇಳೋದಿಲ್ಲ, ಒಂದೇ. ಆಕ್ಚುಲಿ ವಿವೇಕಾನಂದ ಇದೇ ಅವಸ್ಥೆಯಲ್ಲಿ ಇದ್ದದ್ದಕ್ಕೆ ಸ್ವಾಮೀಜಿ ವಾಸ್ ಸೋ ಟ್ರೂತ್ಫುಲ್. ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರಿಗೆ ನರೇಂದ್ರನಲ್ಲಿ ಬಹಳ ವಿಶೇಷವಾಗಿ ಇಷ್ಟವಾದದ್ದು ಸತ್ಯಸಂಧತೆ. ಅವನು ಏನ್ ಬೇಕಾದ್ರೂ ಹೇಳ್ತಾನೆ, ಅದು ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ದ ಟ್ರೂತ್. ಅವನು ಏನ್ ಮಾಡ್ತಾನೆ, ಯಾವತ್ತು ಶ್ರೀರಾಮಕೃಷ್ಣ ಮುಂದೆ ಯಾವುದು ಮುಚ್ಚಿರಲ್ಲ. ಏನ್ ಹೇಳ್ಬೇಕು ಅವನು ಒಬ್ಬನೇ ನೇರವಾಗಿ ಹೇಳೋದು ರಾಮಕೃಷ್ಣ ಮುಂದೆ. ಬೇರೆಯವರೆಲ್ಲ ಇದು ಹೇಳ್ಬೋದು, ಅದು ಹೇಳ್ಬೋದು. ಅವನು ಎಲ್ಲಿವರೆಗೆ ಹೋಗ್ತಾನೆ ನೋಡು, ಅವನು ಹೋಗೋಕ್ಕಿಂತ ಮುಂಚೆ ಎಲ್ಲಿ ಹೋಗಿರ್ತಾನೆ, ಬ್ರಾಹ್ಮ ಸಮಾಜಕ್ಕೆ ಹೋಗ್ತಾನ ನರೇಂದ್ರ. ಬ್ರಾಹ್ಮ ಸಮಾಜದವ್ರು ಏನ್ ಸಂಕಲ್ಪ ಮಾಡಿರ್ತಾರೆ, ನರೇಂದ್ರ ಹೇಳಿದ್ಮೇಲೆ ಹೇಳ್ದ. ಏನ್ ಬ್ರಾಹ್ಮ ಸಮಾಜದವ್ರು ಏನು, ನಿರ್ಗುಣ ನಿರಾಕಾರ ಸಗುಣ ಉಪಾಸನೆ. ನಿರಾಕಾರ ಸುಗುಣ, ಭಗವಂತನಿಗೆ ರೂಪ ಇಲ್ಲ. ಯಾಕಂದ್ರೆ ಮೂರ್ತಿ ಪೂಜೆಯಲ್ಲಿ ಬ್ರಾಹ್ಮ ಸಮಾಜದವರು ಒಪ್ತಾ ಇರಲಿ. ಹಿಂದೂ ಧರ್ಮದಲ್ಲಿ ಯಾವುದೋ ಮೂರ್ತಿ ಪೂಜೆ, ದೇವರನ್ನು ಎಲ್ಲ ಮೂರ್ತಿ ಮಾಡೋದು, ಈ ಕಲ್ಲು ಮಣ್ಣು ಲೋಹದಲ್ಲಿ ಭಗವಂತ ಇಲ್ಲ, ಅದಕ್ಕೆ ನಿರಾಕಾರ. ಹಾಗಂತ ಹೇಳಿ ಭಗವಂತನ ವರ್ಣನೆ ಮಾಡೋಕ್ಕಾಗಲ್ವಾ? ಇಲ್ಲ, ನಾವು ನಿರಾಕಾರ ಆದರೂ ಕೂಡ ಸಗುಣ ಕೆಲ ಗುಣಗಳನ್ನು ಆರೋಪ ಮಾಡಿ ನಾವು ಕೀರ್ತನೆಯನ್ನು ಮಾಡ್ತೇವೆ. ಸರಿ, ಯಾರು ಬ್ರಾಹ್ಮ ಸಮಾಜದ ಅನುಯಾಯಿಗಳೋ ಅವರು ಸಂಕಲ್ಪವನ್ನು ಮಾಡಬೇಕು, ನಾವು ದೇವಸ್ಥಾನಗಳಿಗೆ ಹೋಗೋದಿಲ್ಲ, ನಾವು ಮೂರ್ತಿ ಪೂಜೆ ಮಾಡೋದಿಲ್ಲ. ನರೇಂದ್ರ ಶ್ರೀರಾಮಕೃಷ್ಣ ಬರ್ತಿದ್ದ, ಎಂದೂ ಕಾಳಿ ಮಂದಿರ ಒಳಗಡೆ ಹೋಗ್ತಾ ಇರಲಿಲ್ಲ. ಯಾಕೆ? ಅವ್ನು ನೋಡಿ, ಬ್ರಾಹ್ಮ ಸಮಾಜದವ್ರು ಎಷ್ಟು ಸೀರಿಯಸ್ ಇದ್ರೋ ಗೊತ್ತಿಲ್ಲ, ಆದ್ರೆ ಇವನು ಬ್ರಾಹ್ಮ ಸಮಾಜದಲ್ಲಿ ನಾನು ಸಂಕಲ್ಪ ಮಾಡಿದ್ದೇನೆ ಅಂತ ಅಂದ್ರಿಂದ ಕಾಳಿ ಮಂದಿರಕ್ಕೆ ಹೋಗ್ತಿರ್ಲಿಲ್ಲ. ಅವನು ಹೋಗ್ದ, ಅದೊಂದೇ ತಪ್ಪಾಗ್ಲಿಲ್ಲ. ರಾಖಾಲ ಪಾಪ ಕಾಳಿ ಮಂದಿರ ಅವನು ಭಕ್ತ, ಏನೋ ಬ್ರಾಹ್ಮ ಸಮಾಜಕ್ಕೆ ಹೋಗಿದ್ದು, ರಾಖಾಲ ಹೋಗ್ತಾ ಇದ್ದ. ಅವಾಗ ಹೋಗಿ ಏನ್ ಮಾಡ್ತಾನೆ ನರೇಂದ್ರ, ಅವನು ಹೋಗಿ ತಲಾಟೆ ತಗೊಂಡ್ಬಿಟ್ಟ. ಅಲ್ಲಿ ಬ್ರಾಹ್ಮ ಸಮಾಜ ಸಂಕಲ್ಪ ಮಾಡಿದ್ವಿ, ಹೌ ಡೇರ್ ಯು ಎಂಟರ್ ಕಾಳಿ ಮಂದಿರ, ಯು ಆರ್ ನಾಟ್ ಸಪೋಸ್ ಟು ಎಂಟರ್ ಬಿಕಾಸ್ ಯು ಆರ್ ಟೇಕನ್ ಎ ರಿಸಾಲ್ವ್ ಇನ್ ಬ್ರಾಹ್ಮ ಸಮಾಜ್. ಅವನು ಇದನ್ನು ನೋಡಿ ಅವ್ನು ಹೆದರ್ಕೊಂಡು ಕಾಳಿ ಮಂದಿರಕ್ಕೆ ಹೋಗ್ತಿರಲ್ಲ, ಭಯ ಆಗ್ಬಿಡುತ್ತೆ ರಾಖಾಲನಿಗೆ. ಅವನು ಶ್ರೀರಾಮಕೃಷ್ಣರು ಬಂದು ನರೇಂದ್ರನಿಗೆ ಹೇಳ್ತಾನೆ, ನೋಡು ಅವನ ಸ್ವಭಾವಕ್ಕೆ ನೀನು ಅಡ್ಡ ಬರಬೇಡ, ನೀ ಸತ್ಯಸಂಧತೆ ಕಾಪಾಡ್ಕೋ, ರಾಕ ಅಂತಂటే ಬರಬೇಡ, ಅವನು ಅಲೋ ಮಾಡು ಹೋಗ್ಲಿ. ಆಮೇಲೇನು ಮುಂದೆ ಶ್ರೀರಾಮಕೃಷ್ಣ ಕೆಲವು ನಿಯಮಗಳನ್ನ ಹೇಳ್ತಾರೆ, ಹೀಗೆ ಹಾಗೆ ಹಾಗೆ ಹೀಗೆ ಅಂತ. ನನಗೆ ಒಪ್ಪಿಗೆ ಆದರೆ ನರೇಂದ್ರ ಅವನು ಪೂರ್ಣ ಎಲ್ಲಿವರೆಗೂ ಅವತಾರಗಳನ್ನ ಮೂರ್ತಿ ಪೂಜೆಯನ್ನ ಎಲ್ಲಿವರೆಗೂ ಒಪ್ಪದೆ ಅಲ್ಲಿ ಸಾಯೋ
ಬಹುಶಃ ನನ್ನ ಒಂದು ಮಾತು ಏನು, ಈ ಸತ್ಯಸಂಧತೆಯಲ್ಲಿ ನೆಲೆ ನಿಲ್ಲಬೇಕು ನರೇಂದ್ರ ಅಥವಾ ನೆಲೆ ನಿಂತಿದ್ದಾನೆ ನರೇಂದ್ರ ಅಂತೆ ಶ್ರೀರಾಮಕೃಷ್ಣರು ರಾಮತಾರಕ ಮಂತ್ರವನ್ನ ನರೇಂದ್ರನಿಗೆ ದೀಕ್ಷೆ ಕೊಟ್ಟಿದ್ದಲ್ವಾ? ಯಾವ ಮಂತ್ರ? ಅವ್ರ ಮಂತ್ರ ಕೊಡಲಿಲ್ಲ. ಯಾರ ಮಂತ್ರ ಕೊಟ್ಟಿದ್ದು? ನರೇಂದ್ರನಿಗೆ ರಾಮತಾರಕ ಮಂತ್ರ ಕೊಟ್ಟಿದ್ದು ಕಾಶಿಪುರ್ ಗಾರ್ಡನ್ ಅಂತಲ್ಲಿ. ಯಾವಾಗ ರಾಮ ಮಂತ್ರವನ್ನು ಸ್ವೀಕರಿಸೋ ಅವನು ಬಾಹ್ಯ ಪ್ರಜ್ಞೆ ಕಳ್ಕೊಂಡು ಇಡೀ ರಾತ್ರಿ ಅವನು ಕಾಶಿಪುರದ ಶ್ರೀರಾಮಕೃಷ್ಣ ಕೋಣೆಯನ್ನ ಅವನು ದೇಹ ಪ್ರಜ್ಞೆ ಇಲ್ಲದೆ ಅವನು ಪ್ರದಕ್ಷಿಣೆ ಮಾಡ್ತಾ ಇರ್ತಾನೆ. ಯಾರೋ ಬಂದು ಹೇಳ್ತಾರೆ, ಮಾಷೆ ನೀವು ರಾಮತಾರಕ ಮಂತ್ರ ಕೊಟ್ಟ ಮೇಲೆ ಅವನು ಭಾವುಕನಾಗಿ ಅವನು ಹಾಗೆ ಉನ್ಮಾದ ಅವಸ್ಥೆಯಲ್ಲಿ ನಿಮ್ಮ ಕೋಣೆಯನ್ನು ಸುತ್ತಾ ಇದ್ದಾನೆ. ಸುತ್ತಲಿ ಬಿಡು, ಸ್ವಲ್ಪ ಹೊತ್ತಾದ್ಮೇಲೆ ಕೆಳಗೆ ಇಳಿತಾನೆ, ಬರ್ತಾನೆ. ಅದಕ್ಕೆ ಯಾಕೆ ರಾಮೋದ್ವಿರ್ ನಾಭಿ ಭಾಷೆ ತುಂಬಾ ಇದೆ ರೆಫರೆನ್ಸಸ್. ರಾಮೋದ್ವಿರ್ ನಾಭಿ ಭಾಷೆ ಎರಡು ಮಾತಾಡಲ್ಲ ರಾಮಚಂದ್ರ, ಒಂದನ್ನೇ ಹೇಳ. ನಾ ಹೇಳಿದ್ಮೇಲೆ ನಾನು ವಿಷ ಕುಡಿತೇನೆ, ಸಮುದ್ರಕ್ಕೆ ಬಿಡ್ತೇನೆ, ಅಗ್ನಿಗೂ ಬಿಡ್ತೇನೆ, ಹೇಳು. ಈಗ ಕೈಗೆ ಖಾತ್ರಿ ಆಯ್ತು, ರಾಮ ನಾನು ಹೇಳಿದ್ದು ಮಾಡ್ತಾನೆ. ಅದಕ್ಕೆ ಅವಳು ಏನ್ ಮಾಡೋದು, ನೋಡಪ್ಪ ನಾನು ಹೆಚ್ಚಿಗೆ ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ. ನಿಮ್ಮಪ್ಪ ನನಗೆ ಎರಡು ಮಾತನ್ನ, ಈಗ ನೀನು ಹೇಳ್ತಲ್ಲ ಇದರಲ್ಲಿ ಸತ್ಯ, ನಿಮ್ಮಪ್ಪ ಕೆಲವು ವರ್ಷದ ಹಿಂದೆ ನಿಮ್ಮ ತಂದೆಯನ್ನು ನಾನು ಕಾಪಾಡಿದಾಗ 2 ವರ ಕೇಳಿದ್ದೆ ನಾನು. ಈ 2 ವರ ಪ್ರಯುಕ್ತವಾಗಿ ಏನು ಈಗ ನಾನು ನಿಮ್ಮ ಅಪ್ಪನಿಗೆ ಸತ್ಯಸಂಧತೆಯ ಬರುವ ಒಂದು ಅವಕಾಶ ಸಿಕ್ಕಿದೆ. ಏನು, ನಿನ್ನನ್ನು ನಿನ್ನ ಅಪ್ಪನ್ನು ಸತ್ಯಸಂಧನಾಗಿಸ್ಲಿಕ್ಕೆ ಈಗ ಅವಕಾಶ ಸಿಕ್ಕಿದೆ. ನೀನು ಸತ್ಯಸಂಧ ಅಂತ ಹೇಳಿದ್ಯಾ, ನಿಮ್ಮಪ್ಪನ್ನು ಸತ್ಯಸಂಧ. ಇಕ್ಷ್ವಾಕು ವಂಶದ ಮರ್ಯಾದೆ ಕಾಪಾಡ್ಕೋಬೇಕಾದ್ರೆ ನೀವಿಬ್ಬರು ಸತ್ಯಸಂಧತೆಯನ್ನು ಕಾಪಾಡು. ಎಂಥ ಪ್ರಶ್ನೆ ಇಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಅವಕಾಶ ಬಂದಿದೆ. ಏನು ಅವಕಾಶ? 2 ವರ ಇದೆ. ಮೊದಲೇದು, ನೀನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ಹೇಗೆ ಹೇಳ್ತಾಳೆ ಅವಳು ಅಂತಂದ್ರೆ, ನೋಡು ಏನೇನೆಲ್ಲ ತಯಾರಾಗಿದೆ ಇವತ್ತು ನಿನ್ನ ಒಂದು ಪಟ್ಟಾಭಿಷೇಕಕ್ಕೆ, ನೀವೆಲ್ಲ ನಿಧಾನಕ್ಕೆ ಭಾವಿಸ್ಬೇಕು. ಈಗ ಏನೋ ಸುಮ್ಮನೆ ಸಾಧಾರಣವಾದ ಏನೋ ಒಂದು ಕ್ರಿಯೆ ಆಯ್ತಪ್ಪ, ಏನೋ ಒಂದು ಚೇರ್ ಮೇಲೆ ಕೂರಿಸ್ಬಿಟ್ರು, ನೋ. ಇಡೀ ಅಯೋಧ್ಯ ನಗರದ ಪ್ರತಿಯೊಬ್ಬರು ಪ್ರಫುಲ್ಲರಾಗಿ ಅವ್ರು ಕಾಯ್ತಾ ಇದ್ದಾರೆ ಕ್ಷಣಕ್ಕೆ. ಆ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾಳೆ, ಏನೇನು ವ್ಯವಸ್ಥೆ ಆಗಿದೆಯೋ ಆ ಎಲ್ಲ ವ್ಯವಸ್ಥೆ ನನ್ನ ಮಗನ ಭರತನಿಗೆ ಇದೆಲ್ಲ ವ್ಯವಸ್ಥೆ ಆಗಬೇಕು. ನೀನು ಸನ್ಯಾಸಿಯ ನಾರ್ಮುಡಿ ಉಟ್ಟು ಜಟೆಯನ್ನು ಬಿಟ್ಟುಕೊಂಡು 14 ವರ್ಷ ಕಾಡಿಗೆ ಹೋಗು. ಇದನ್ನು ವಾಲ್ಮೀಕಿ ಮಹರ್ಷಿಗಳು ರಾಮನಿಗೆ ಕೈಕೇಯಿ ಹೇಳುತ್ತಿದ್ದು. ಇವನು ದಶರಥನಿಗೆ ಸುಮ್ಮನೆ ಕೂತಿದ್ದ, ನೋಡ್ತಾ ಇದ್ದಾನೆ. ನೀನು ಮಾತೇ ಇಲ್ಲ. ಈ ಕುಡ್ ನಾಟ್ ಎಕ್ಸ್ಪ್ರೆಸ್ ಎನಿಥಿಂಗ್. ಮೌನವೇ ಭಾರಿಯಾಗಿದೆ ಅವನಿಗೆ, ದಶರಥನಿಗೆ ಪೂರ್ಣ ಮೌನ. ಹೇಳಲಿಕ್ಕೇನು ಆಗ್ತಾ ಇಲ್ಲ, ಹೇಳುವಂಥ ಪರಿಸ್ಥಿತಿಲೇ ಇಲ್ಲ. ಆಗ ಈಗ ವಾಲ್ಮೀಕಿಗಳು ರಾಮನ ಮನಸ್ಸನ್ನು ಹೇಳಬೇಕಲ್ಲ. ಶಾರದಾಂಜಿ ಲೀಲಾ ಪ್ರಸಂಗದಲ್ಲಿ ರಾಮಕೃಷ್ಣ ಮನಸ್ಸನ್ನು ಸಮಾಧಿ, ನಿರ್ವಿಕಲ್ಪ ಸಮಾಧಿಗಳನ್ನೆಲ್ಲ ಮಾಡ್ತಾ ಬರ್ತಾರೆ. ಅವತಾರದ ಮನಸ್ಸು ಹೇಗಿರುತ್ತೆ ಅಂತ ಸಾಧನೆ ಸಂಬಂಧಪಟ್ಟಂತೆ. ಇಲ್ಲಿ ಈಗ ಇದನ್ನೆಲ್ಲ ಕೇಳಿದಂತಹ ಶ್ರೀರಾಮನ ಮನಸ್ಸು ಈಗ ಹೇಳ್ದತ್ತ, ಇವನು ಕಾಡಿಗೆ ಹೋಗ್ಬೇಕು, ಭರತನ ಪಟ್ಟಾಭಿಷೇಕ ಆಗಬೇಕು, ಇದನ್ನ ಕೇಳ್ತಾ ಇದ್ದ. ಆಗ ಈ ರಾಮನ ಮನಸ್ಸು ಹೇಗಿತ್ತು? ನ ಚೈವ ರಾಮಃ ಪ್ರವಿವೇಶ ಶೋಕಂ, ನ ಚೈವ ರಾಮಃ ಪ್ರವಿವೇಶ ಶೋಕಂ. ರಾಮನ ಮನಸ್ಸಿನಲ್ಲಿ ಶೋಕ ಆವರಿಸಲಿಲ್ಲ. ಅದೇ ವಾಕ್ಯ ನೀವು ಭಾವಿಸ್ಬೇಕು, ಎಂಥ ವ್ಯಕ್ತಿತ್ವ ಇದು ಅಂತ. ನ ಚೈವ ರಾಮಃ ಪ್ರವಿವೇಶ ಶೋಕಂ. ರಾಮ ಅಂತ ಕೃಷ್ಣ ಸೇರ್ಕೊಂಡ್ಬಿಡುತ್ತೆ, ನಮ್ದು ಅಭ್ಯಾಸ ಆಗೋದು. ರಾಮನ ಹೃದಯದಲ್ಲಿ ಶೋಕ ಪ್ರವೇಶ ಮಾಡಲಿಲ್ಲ. ಪ್ರವಿವೇಶ ಶೋಕ ಪ್ರವೇಶ ಮಾಡಲಿಲ್ಲ ಅಂತೆ ರಾಮನ ಮುಂದೆ. ಅದಕ್ಕೆ ನೋಡಿ, ಒಂದು ಪಟ್ಟಾಭಿಷೇಕ ಅಂದಾಗ ಏನು ಹೇಳ್ದ? ಹೋಗಿ ಕೌಸಲ್ಯ ಮುಂದೆ ಏನು ಹೇಳ್ತಾನೆ? ನನ್ನನ್ನು ಪ್ರಜಾಪಾಲನ ಕರ್ಮಣಿ ನಿಯೋಕ್ತೋಸಿ ಎಂಬ ತಂದೆ ನನಗೆ ಪ್ರಜಾಪಾಲನ ಕರ್ಮದಲ್ಲಿ ನನ್ನನ್ನು ಬಿಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಲಕ್ಷ್ಮಣನ ಮುಂದೆ ಏನು ಹೇಳ್ತಾನೆ? ನೋಡೋ, ನಮ್ಮ ಲಕ್ಷ್ಮಿ ನೀನು ಆನಂದಿಸು, ನಾವಿಬ್ರು, ನನಗೆ ಬಂದಿದೆ ಅಂತ ನಿನಗೆ ಬಂದೆ, ನೀನು ಇದನ್ನ ರಾಜ್ಯ ನಿನಗೆ ಸಿಕ್ಕಿದೆ 4 ಜನಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನ ಚೈವ ರಾಮಃ ಪ್ರವೇಶ ಶೋಕ. ಇದು ವಾಲ್ಮೀಕಿಗೆ ಹೇಳಿತು. ರಾಮನ ಮುಖದಲ್ಲಾಗಲಿ ಅವನ ಹೃದಯದಲ್ಲಾಗಲಿ ಶೋಕ ಅಂದರೆ ಮನಸ್ಸು ಶೋಕ ಪ್ರವೇಶ ಮಾಡಲಿಲ್ಲ. ಇದಾದ್ಮೇಲೆ ಅವನು ಹೇಳ್ತಾನೆ, ಎಂಥ ಮಾತು ಹೇಳ್ತಾನೆ ಅವನು, ಯಾರೋ ಶ್ರೀರಾಮಚಂದ್ರ ಇನ್ನೊಂದೆರಡು ಮಾತು ಹೇಳ್ಬಿಟ್ಟು ಅವನು ಹೇಳ್ತಾನೆ, ಏವಮಸ್ತು
ಗಮಿಷ್ಯಾಮಿ ವನಂ ವಸ್ತುಮಹಂ ದ್ವಿತಃ. ಇಷ್ಟೇ ತಾನೇ ಏವಮಸ್ತು. ಅಯ್ಯೋ ರಾಮಚಂದ್ರ ಇವಳು ಇಷ್ಟೊಂದೆಲ್ಲ ರಾತ್ರಿ ಎಲ್ಲ ಗುದ್ದಾಡಿ ದಶರಥನ ಕಿತ್ತಾಡಿ ಎಲ್ಲ ಮಾಡಿದ ಮೇಲೆ ಇವ್ರು ರಾಮ ಹೇಳಿದ್ದಾನೆ ಏವಮಸ್ತು ಗಮಿಷ್ಯಾಮಿ ವನಂ ದ್ವಿತಃ. ಅಷ್ಟೇ ತಾನೇ, ನಾನು ಕಾಡಿಗೆ ಹೋಗ್ಬೇಕು ತಾನೇ, ಅಷ್ಟೇ ತಾನೇ. ಏವಮಸ್ತು ಇದೆಷ್ಟು ನೀವು ಭಾವಿಸ್ಬೇಕು, ಎಂಥ ಒಂದು ಆತ್ಮಸ್ಥೈರ್ಯ ಬೇಕಂದ್ರೆ. ಇದು ಭಗವದ್ಗೀತೆ ಧೃತಿ ಅಂತ ಕರೀತಾರೆ. 6ನೇ ಅಧ್ಯಾಯದಲ್ಲಿ ವರ್ಣನೆಯನ್ನು ಮಾಡಬೇಕಾದ್ರೆ, ಈಗ ಧ್ಯಾನಕ್ಕೆ ಯಾಕೆ ಎಲ್ಲರಿಗೂ ಯೋಗ ಕೂರ್ಲಿಕ್ಕೆ ಆಗೋದಿಲ್ಲ, ಮನಸ್ಸನ್ನ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ಲ. ಎಷ್ಟು ಜನಕ್ಕಾಗುತ್ತೆ ಮನಸ್ಸನ್ನು ಹಿಡಿಲಿಕ್ಕೆ? ಕರ್ಮ ಮಾಡ್ಬೋದು, ಕರ್ಮಕ್ಕೂ ನಿಸ್ವಾರ್ಥ ಭಾವದಲ್ಲಿ ಪೂರ್ಣ ಪ್ರಜ್ಞೆ ಮಾಡೋದು ಕಷ್ಟ ಇದೆ. ನಮ್ಮ ಎಲ್ಲ ವಿಚಾರಗಳು ಮನಸ್ಸ ಮೇಲೆ ಪ್ರಭಾವ ಬಿದ್ದು ಅದು ಕರ್ಮದ ಮೇಲೆ ಪ್ರಭಾವ ಬೀರ್ತದೆ. ಆದರೆ ಇದನ್ನೆಲ್ಲ ಪ್ರಭಾವ ನಮ್ಗೆ ಎಲ್ಲಿ ಕ್ಯಾರಿ ಆಗುತ್ತೆ? ಕಣ್ಮುಚ್ಚಿ ಗೊತ್ತಾಗ್ತದೆ. ಅದನ್ನು ಆತ್ಮದಲ್ಲಿ ಅಥವಾ ಭಗವಂತನ ಹೃದಯದಲ್ಲಿ ಇಟ್ಟು ಆಡ್ಬೇಕಾದ್ರೆ ಎಂಥ ಒಂದು ಧೃತಿ ಬೇಕು ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಆತ್ಮದ ಮೇಲೆ ಹೇಳ್ಕೊಂಡು. ಈಗ ರಾಮನಿಗೆ ಎಂಥ ಧೃತಿ ಇರಬೇಕು ಅಂತ ಹೇಳ್ತಾನೆ. ಏಮವಸ್ತುವ ಗಮಿಷ್ಯಾಮಿ ದ್ವಿತಃ. ಕಾಡಿಗೆ ತಾನೇ ಹೊರಟೆ ನಾನು, ಏಮವಸ್ತು ಇಷ್ಟೇ ತಾನೇ ಅಂತ. ಅಯ್ಯೋ ರಾಮಕೃಷ್ಣ ನಮ್ಗೆ ಹೇಗಾದ್ರೂ ಕಾಪಾಡಿ, ಇಂಥ ಕಷ್ಟಗಳನ್ನ ಕಾಪಾಡಪ್ಪ ಭಗವಂತ ಅಂತೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಇವನು ಹೇಳ್ತಾನೆ ಈ ಕಾಡಿಗೆ ತಾನೇ ಏಮವಸ್ತು. ಈಗ ರಾಮನ ಮನಸ್ಸನ್ನು ವರ್ಣನೆ ಮಾಡಲಿಕ್ಕೆ ಒಂದು ಸೂಚನೆಗಳನ್ನು ಕೊಡ್ತಾ ಬರ್ತಾನೆ ವಾಲ್ಮೀಕಿಗಳು. ಹೇಗೆ ಮಾಡ್ತಾನೆ ಅವನು ಹೇಳ್ತಾನೆ, ಅಲ್ಲ ನೀವು ಈಗ ದಶರಥ ಮಾತಾಡ್ತಾ ಇಲ್ಲ ಅಲ್ವಾ? ದಶರಥ ಸುಮ್ಮನಿದ. ಕೈಕೇಯಿಗೆ ಹೇಳ್ತಾನೆ, ಅಮ್ಮ ದಶರಥನಿಗೆ ಒಂದು ವಿಶ್ವಾಸ, ನೀವು ಹೇಳಿ ಅವನೇನು ಚಿಂತಿಸಬೇಡ ಅಮ್ಮ, ಆಫ್ ಮಾಡಿ ಅಮ್ಮ ಮೊಬೈಲ್. ನಾನು ಒಂದು ನೆನ್ಪಿಟ್ಕೊಳ್ಳಿ, ಉಪನ್ಯಾಸ ಮಾಡ್ಬೇಕಾದ್ರೆ ನೀವು ಹ್ಯಾಕೆ ಕೇಳ್ತಿರೋ ಗೊತ್ತಿಲ್ಲ. ನಾನು ಹೇಳ್ಬೇಕಾದ್ರೆ ಸುಮ್ಮನೆ ಯಾರೋ 4 ಜನ ಕೇಳ್ತಾ ಇದ್ದಾರೆ ಅಂತ ನಾನು ಯಾವತ್ತೂ ನಿಮಗಾಗಿ ನಾನು ಯಾವತ್ತೂ ಮಾತಾಡೋದೇ ಇಲ್ಲ. ನನ್ನ ಆತ್ಮತೃಪ್ತಿಗಾಗಿ ಮಾತಾಡ್ತೇನೆ. ಅದರಿಂದ ನನ್ನ ಆತ್ಮತೃಪ್ತಿಗೆ ಮಾತಾಡ್ಬೇಕಾದ್ರೆ ನಿಮಗೆ ಭಂಗ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಯಾವನೋ ರೈಟ್ಸ್. ನನ್ನ ಕೋಣೆಯಲ್ಲೇ ನಾನು ಇದೆಲ್ಲ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ನಾನು ಯಾವತ್ತೂ ಉಪನ್ಯಾಸ ಎಲ್ಲ ಓದಿದ್ದೆ, ಸಾಕಷ್ಟು ವರ್ಷಗಳು ಓದಿದ್ದೆ. ನಾನೇನು ಮಾಡ್ತೇನೆ, ಕೂತ್ಕೊಂಡು ಚಿಂತಿಸ್ತಾ ಇರ್ತೇನೆ. ನಾನು ಐ ಮೆಡಿಟೇಟ್ ಬಿಫೋರ್ ಕಮಿಂಗ್ ಫಾರ್ ಎನಿ ಲೆಕ್ಚರ್. ಐ ಮೆಡಿಟೇಟ್ ಆನ್ ದಿಸ್. ಇದೇನು ನೋಟ್ಸ್ ಇದೆ ನನ್ನ ಆಲ್ರೆಡಿ. ನಾನು 5 ವರ್ಷ ಉಪನ್ಯಾಸ ಮಾಡಿದ್ದೇನೆ ರಾಮಾಯಣದ ಬಗ್ಗೆ. ಅದು ಹಳೆ ನೆನಪು ಮಾಡ್ಕೊಳ್ತೇನೆ. ಸೊ ಅದಕ್ಕೆ ಅದೇನಾಗುತ್ತೆ, ನನಗೆ ನಿಮಗೆ ತೊಂದರೆ ಅಂತಲ್ಲ, ನಿಮಗೆ ಆ ಅವಕಾಶ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ಮುಂದೆ ಬಂದು ಕೂತ್ಕೋಬೇಡಿ. ಉಪನ್ಯಾಸ ಹಾಕಿದ್ದು ಮುಂಚೆ ಹಿಂದೆನೇ ಕೂತಿರ್ಬೇಕು. ಯಾಕೆಲ್ಲ ಇದೆಲ್ಲ ನೇಮ್ ಹೇಳ್ತೇನೆ. ನನ್ನ ಆತ್ಮತೃಪ್ತಿಗೆ ನೀವೆಲ್ಲ ಭಂಗ ಬರ್ಸ್ತಾ ಇರ್ತೀರಿ. ಒಳಗಡೆ ಹೋಗಿ ನಾನು ಹೇಳ್ತಾ ಇರ್ತೀನಿ, ಐ ವಿಲ್ ಬಿ ಮೆಡಿಟೇಟಿಂಗ್. ನಾನು ಸುಮ್ಮನೆ ಮಾತಾಡೋದಿಲ್ಲ. ಏನೇ ಒಂದು ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಭಗವಂತ. ನೀವು ಸಾಂಬಳನ್ನು ಫಸ್ಟೇ ಬರೀ ಉಪನ್ಯಾಸ ಮಾಡೋಕ್ಕೆ ನಾನೇ ಸನ್ಯಾಸ ಆಗಬೇಕಾಗಿಲ್ಲ. ಬೇಕಾದ್ರೆ ಜಗತ್ತಿನಲ್ಲಿ ಯೂಟ್ಯೂಬ್ ಓದ್ತಿರೋ 1000 ಜನ ಸಿಗ್ತಾರೆ ಉಪನ್ಯಾಸ ಮಾಡೋರು. ಸಿಕ್ಕಲ್ವೇನ? ಕೂತ್ಕೊಂಡು ಮೇಲೆ ಯೂಟ್ಯೂಬ್ ಕೇಳ್ಬೋದಲ್ಲ. ಸೊ ಇಫ್ ಯು ನೋ ವಾಟ್ ಈಸ್ ವಾಟ್ ಅಂದರೆ ಯು ಹ್ಯಾವ್ ಟು ನನ್ನ ಜೊತೆಗೇ ಬರಬೇಕು. ಅವಾಗಲೇ ಅರ್ಥ ಆಗ್ತದೆ. ಆ ಸೀರಿಯಸ್ನೆಸ್ ಇರಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಬಿ ಟ್ರೈನ್ಡ್. ಮೊಬೈಲೆಲ್ಲ ಮನೇಲಿ ಇಟ್ಟು ಬರೋಕ್ಕಾಗದೇನು? ಇಷ್ಟನ್ನೆಲ್ಲ ಅಂತ ಹೇಳಿಸ್ಕೋಬೇಡಿ ಅಂತ ನನ್ನ ಅಪೇಕ್ಷೆ. ಸೊ ಅದರಿಂದ ಇಲ್ಲಿ ಎಲ್ಲಿ ಬಂದ ಈಗ ಶ್ರೀರಾಮಚಂದ್ರ ಅವನು ಈಗ ದಶರಥನಿಗೆ ಹೇಳ್ತಾನೆ, ವಿಶ್ವಾಸ ಕೊಡ್ತಾ ಇದ್ದಾನೆ ದಶರಥನಿಗೆ ತಾನು ಯಾವ ಅವಸ್ಥೆಯಲ್ಲಿ ಇದ್ದೇನೆ ಅಂತ. ಅವನಿಗೆ ಹೇಳ್ತಾನೆ, ನನಗೆ ಕಾಡಿಗೆ ಹೋಗದೆ ಇರೋದು ನನಗೇನು ದುಃಖ ಇಲ್ಲ, ನನಗೆ ಅದರಿಂದ ದುಃಖ ಉಂಟಾಗಲಿಲ್ಲ ನನಗೆ. ಅಮ್ಮನಿಗೆ ಹೇಳ್ತಾನೆ, ಅಮ್ಮ ಅದ್ರಲ್ಲಿ ನೀನೇನು ಅಪ್ಪನಿಗೆ ಹೇಳಿ ನಾನು ಹೋಗ್ತೇನೆ ಅಂತ, ಅದ್ರ ಬಗ್ಗೆ ಏನಿಲ್ಲ, ನನಗೆ ದುಃಖ ಉಂಟಾಗಿದೆ ಅಂತ. ವಾಲ್ಮೀಕಿಗಳು ರಾಮನ ಕೆಳಗೆ ಹೇಳ್ತಾರೆ, ದುಃಖ ರಾಮನಿಗೆ ಯಾವುದಕ್ಕೆ ದುಃಖ ಬಂತು? ಅವನು ಹೇಳ್ತಾನೆ, ಈ ಭರತನ ಪಟ್ಟಾಭಿಷೇಕ ಆಗಬೇಕು ಅಂತ ಅಪ್ಪ ನೇರವಾಗಿ ಹೇಳ್ಬೋದಾಗಿತ್ತು ನನಗೆ ಅಂತ. ಈ ವರಗಿರಬೇಕಿಲ್ಲ, ನೀನು ಕೈಗೆ ನೀನು ಅಂತ 2 ವರ ತಗೊಂಡು ಆಮೇಲೆ ಆ ವರ ನನಗೆ ಕೊಡು. ನಮ್ಮಪ್ಪ ನೆನ್ನೆ ಕರೆದು ಭರತ ಅಂದಿದ್ರೆ ನಾನೇ ಮುಂದಿನ ಭರತಕ್ಕೆ ಪಟ್ಟಾಭಿಷೇಕ ಮಾಡ್ಬಿಡ್ತಿದ್ದೆ. ಅಯ್ಯೋ ಇಷ್ಟೆಲ್ಲ ಯಾಕೆ? ಅದು ದುಃಖ ಉಂಟಾಯ್ತು. ರಾಮನನ್ನ ಅರಿಯಲಿಲ್ಲವಲ್ಲ ನೀವು. ಇದನ್ನೇ ವಿವೇಕಾನಂದರು ಭಾರತಕ್ಕೆ ನಾನು ವಿವೇಕಾನಂದರು ಯಾಕೆ ಅಷ್ಟು ಚಾಟಿ ಇಟ್ಕೊಟ್ರು? ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ಆರ್ ಆತ್ಮನ್. ನೀವೆಲ್ಲ ಆತ್ಮಸ್ವರೂಪಗಳು. ಯಾಕೋ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಒಳ್ಳೆ ದಾಸರ ಸೇವೆ ಮಾಡಿಕೊಂಡು ಒಂದು ಡಿಗ್ರಿ ಪಡೆಯೋದು ಅಂದ್ರೆ ಇಂಗ್ಲೆಂಡ್ಗೆ ಹೋಗಿ ಒಂದು ಲಾ ಪಡೆಯೋದು. ನಿಮ್ಮ ಸಮುದ್ರದಲ್ಲಿ ಸಾಕಷ್ಟು ನೀರಿಲ್ವೇ? ನಿಮ್ಮ ಎಲ್ಲ ಡಿಗ್ರಿಯನ್ನು ತುಂಬಲಿಕ್ಕೆ ಈಸ್ ಡಸ್ ನಾಟ್ ದ ಬೇ ಆಫ್ ಬೆಂಗಾಲ್ ಹ್ಯಾಸ್ ಎನಫ್ ವಾಟರ್ ಟು ಬರಿ ಆಲ್ ಯುವರ್ ಡಿಗ್ರೀಸ್.
It does not carry the enough water in your ocean. Swamiji ಹೇಳಿದ್ರು, lecture from Colombo. Does not carry enough water in the ocean to bury all your degrees. Where are men? ಸ್ವಾಮೀಜಿ ಕೇಳ್ತಾರೆ, ವೇರ್ ಆರ್ ಮೆನ್? ಮನುಷ್ಯರಲ್ಲಿದ್ದಾರೆ ಈ ಜಗತ್ ಭಾರತರಿಗೆ ಸಣ್ಣ ಪುಟ್ಟ ಅವ್ರಿಗೆ ಗೊತ್ತಾಗ್ತದೆ ಅವನು ಎಂಥ ಒಂದು ಋಷಿ ಸ್ಥಿತಿಯಲ್ಲಿ ನಿಂತ್ಕೊಂಡು ಆತ್ಮಸ್ವರೂಪಿ ಬ್ರಹ್ಮಜ್ಞಾನಿ, ನಾನು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಭಾವಿಸಿದಂಥವನು ಇಲ್ಲೇ ಒಳ್ಳೆ ಉಳಿತಾರ ನಮ್ಮ ದೇಶದಲ್ಲಿ ಉಪನಿಷತ್ ವಾಕ್ಯಗಳನ್ನು ಇಟ್ಕೊಂಡು ನಿರ್ಭೀಯತ್ವ ಇಟ್ಕೊಂಡು ಅಭೀಹಿ ಅಭೀಹಿ ಅಂತೆಲ್ಲ ತಿಳಿದು ಕೂಡ ಮೂರ್ಖರಾಗಿ ಒದ್ದಾಡ್ತಾ ಇದ್ದಾರಲ್ಲ. ಓ ಮಾನವನೇ, ಓ ಪರಬ್ರಹ್ಮನೇ, ದ ಚಿಲ್ಡ್ರನ್ ಆಫ್ ಇಮ್ಮಾರ್ಟಲ್ ಬ್ಲಿಸ್, ಹಿಯರ್ ಯು ಓ ಹಿಯರ್ ದ ಚಿಲ್ಡ್ರನ್ ಆಫ್ ಇಟ್ ಇಸ್ ಅ ಸಿನ್ ಟು ಕಾಲ್ ಮ್ಯಾನ್ ಇಸ್ ಅ ಸಿನ್. ಮಾನವನನ್ನ ನೀನು ಪಾಪಿ ಅಂತ ಕರೆಯೋದೇ ದೊಡ್ಡ ಪಾಪ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಆ ಅವಸ್ಥೆಯಲ್ಲಿ ನಿಂತು ನೋಡ್ತಾ ಇದ್ದಾನೆ. ಅದಕ್ಕೆ ರಾಮನಿಗೆ ಗೊತ್ತಿದೆ ತಾನು ಯಾರು ಅಂತ. ಅದಕ್ಕೆ ಅಪ್ಪನಿಗೆ ಹೇಳ್ತಾನೆ, ಛೇ 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 ನನಗೆ ದುಃಖ ಯಾಕೆ ಆಗ್ತಾ ಇದೆ ಅಂದರೆ ಭರತನ ಪಟ್ಟಾಭಿಷೇಕ ನಾನೇ ನಿಂತು ಮಾಡ್ತಾ ಇದ್ದೀನಿ, ಯಾಕೋ 2 ವಾರ ಇವು ಇದು ಎಷ್ಟು ಚೆನ್ನಾಗಿ. ಅದಕ್ಕೆ ಇದನ್ನೆಲ್ಲ ಭಾವಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಉಪನ್ಯಾಸ ಅಂತ ಕೇಳ್ಬೇಡಿ, ಇದನ್ನೆಲ್ಲ ರಸ ಅಂತ ತೊಗೊಂಡು ಆಮೇಲೆ ಆಸ್ವಾದಿಸಿ ನಿಧಾನಕ್ಕೆ. ಅದಕ್ಕೆ ನಾನು ಅಪೇಕ್ಷೆ ಪಡ್ತೇನೆ, ಎಷ್ಟು ಜನ ಕೇಳಬೇಕು, ಬಂದು ಕೇಳಬೇಕಪ್ಪ, ಉಪನ್ಯಾಸ ದೃಷ್ಟಿಯಿಂದಲ್ಲ, ವಿಚಾರ ದೃಷ್ಟಿಯಿಂದ. ಹಾಗಾಗಿ ಇದೆಲ್ಲ ಏನಮ್ಮ ನಾನು ಹೇಳಿದ್ದಿದ್ರೆ ಯಾವ ವಿಚಾರ ಮಾಡಿದ್ರೆ ರಾಮನಿಗೆ ಭರತನಿಗೆ ಕೊಟ್ಬಿಡ್ತಿದ್ದಲ್ಲ. ಆಮೇಲೆ ಇವಳಿಗೆ ಕೇಳ್ತಾಳೆ, ಯಾವಾಗ ಕೈಕೇಯಿಗೆ ಇವ್ನು ಹೀಗೆ ಹೇಳಿದ್ನೋ ಅವನಿಗೆ ಇವಳಿಗೆ ಕೈಕೇಯಿಗೆ ಅವ್ರು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ, ಇನ್ನೂ ಆ್ಯಕ್ಟಿವ್ ಆಗ್ತಾರೆ. ಅವ್ರು ಹೇಳ್ತಾರೆ, ಓಹ್ ದಶರಥನಿಗೆ ಹೇಳ್ತಾರೆ, ರಾಮನಿಗೆ ಕಾಡ್ಲಿಕ್ಕೆ ಹೋಗಿ ಉತ್ಸಾಹ ಬಂದಿದೆ ಅನ್ಸತ್ತೆ, ಉತ್ಸುಕನಾಗಿದ್ದ ನಾನು. ಅದಕ್ಕೆ ಈ ಉತ್ಸಾಹನ ನೀನು ಬಹಳ ಬೇಗ ಅವನು ಆಗುವಂತೆ ವ್ಯವಸ್ಥೆ ಮಾಡು. ಎಷ್ಟು ಬೇಗ, ಓ ರಾಮಚಂದ್ರ, ಎಷ್ಟು ಬೇಗ ಕಾಡಿಗೆ ಹೋಗಕ್ಕಾಗುತ್ತೋ ಅಷ್ಟು ಬೇಗ ಹೊರಟ್ಬಿಡಪ್ಪ. ಆಮೇಲೆ ಇನ್ನೊಂದು ಮಾತು ಹೇಳ್ತಾಳೆ, ನೋಡು, ನಿನಗೆ ಕಾಡಿಗೆ ಹೋಗುವ ತನಕ ನಿನ್ನ ಅಪ್ಪ, ಅವನೇನು ಮಾತಾಡ್ತಾ ಇಲ್ಲ, ಕಣ್ಣೀರು ಹಾಕೊಂಡು ಸುಮ್ಮ ಕೂತಿದ್ದಾನೆ. ಅವನು ಹೇಳ್ತಾನೆ, ನಿನ್ನಪ್ಪ ಸ್ನಾನನೂ ಮಾಡಲ್ಲ, ಊಟನೂ ಮಾಡಲ್ಲ. ಅಂಥದ್ದೇನು ಬಂದಿದೆ? ಇದೇನು ಭಾಳ ಅದು ಇದೊಂದು ಇವಳು ಹೇಳ್ತಾಳೆ, ಶೀಘ್ರವಾಗಿ ಅವನು ಎಲ್ಲಿವರೆಗೆ ನೀನು ಹೋಗೋದಿಲ್ವೋ ಅಲ್ಲಿವರೆಗೂ ಅಪ್ಪ ಸ್ನಾನನೂ ಮಾಡೋದಿಲ್ಲ, ಊಟನೂ ಮಾಡೋದಿಲ್ಲ. ಅದರಿಂದ ಬೇಗ ಹೊರಡಪ್ಪ ಶ್ರೀರಾಮಚಂದ್ರ. ಅದಕ್ಕೆ ಈಗ ಇಲ್ಲಿ ಒಂದು ಪಾಸ್ ಕೊಡ್ತೀನಿ ನಾನು. ಅವಳು ಏನು ಹೇಳಿದ್ಲು, ಫಸ್ಟೇ ವಿಚಾರ ರಾಮನ ಪಟ್ಟಾಭಿಷೇಕ ಅಂತ ಕೇಳಿದ ತಕ್ಷಣ ಒಂದು ಅದ್ಭುತವಾದ ಒಂದು ತನ್ನ ಮಾಲೆಯನ್ನು ಕೊಟ್ಲು. ಅದಾದ್ಮೇಲೆ ಅವಳು ಮನ್ಸನ್ನು ಕೆಡಿಸ್ಲಿಕ್ಕೆ ಹೋದ್ಲು, ಮಂಥರೆ. ಅದಾದ್ಮೇಲೂ ಅವಳು ಹೇಳಿದ್ಲು, ರಾಮ ನನ್ನನ್ನೇ ಭಾಳ ಪ್ರೀತಿಸ್ತಾನೆ, ಕೌಸಲ್ಯಗಿಂತ ನನ್ನನ್ನ ಅವನು ತಾಯಿ ಅಂತ ಭಾವಿಸ್ತಾನೆ. ಆಮೇಲೆ ಇದಕ್ಕಿಂತ ಇನ್ನು ಉತ್ತಮವಾದ ವಿಚಾರ ಬೇಕಿಲ್ಲ ಅಂತೆಲ್ಲ ಹೇಳ್ತಾಳಲ್ವಾ. ಆಮೇಲೆ ಪರಮ ಪ್ರಿಯವಾದ ವಾಕ್ಯಗಳನ್ನೆಲ್ಲ ಹೇಳಿದ್ಯಾ, ಇದಕ್ಕಿಂತ ಪ್ರಿಯತರವಾದ ವಾಕ್ಯ ಇನ್ನೊಂದಿಲ್ಲ. ಆಮೇಲೆ ರಾಮನಿಗೆ ಬರೋದು ರಾಜ್ಯ ಒಂದೇ, ಭರತನಿಗೆ ಬರೋದು ಒಂದೇ, ಅವನು ಹಂಚ್ಕೊಳ್ತಾನೆ, ಅವನು ನಿಸ್ವಾರ್ಥಿ ಅಂತೆಲ್ಲ ಹೇಳಿದ್ರು. ಈ ಶಿಫ್ಟ್ ಹಾಗಿದ್ದಿದ್ದು ಸಕಾರಾತ್ಮಕ ನಕಾರಾತ್ಮಕ ಶಿಫ್ಟ್ ಹೇಗಾಯಿತು? ಅದಕ್ಕೆ ಇಲ್ಲಿ ಕಾಳಿದಾಸ ಒಂದು ವರ್ಣನೆ, ಒಂದು ಅದ್ಭುತವಾದ ಉಪಮೆ ಕೊಡ್ತಾನೆ. ಈ ಕೈ ಮನಸ್ಸನ್ನು ಇಟ್ಕೊಂಡು ಕಾಳಿದಾಸ ಒಳ್ಳೆ ಉಪಮೆ ಕೊಡ್ತಾನೆ. ಕಾಳಿದಾಸಂದು ಉಪಮೆ ವಾಲ್ಮೀಕಿಗಳದ್ದು ಬಹಳ ಅದ್ಭುತ. ಇಡೀ ರಾಮಾಯಣದಲ್ಲಿ ಎಂತೆಂಥ ಉದಾಹರಣೆ ಕೊಡ್ತಾರೆ ನಮ್ಮ ವಾಲ್ಮೀಕಿ ಮಹರ್ಷಿಗಳು. ಇಲ್ಲಿ ಹೇಳ್ತಾರೆ, ನೋಡಪ್ಪ, ವ್ಯಕ್ತಿ ಹೇಗೆ, ಒಬ್ಬ ವ್ಯಕ್ತಿ ಹೇಗ್ರಿ ಅಂತ ಹೇಳ್ಬೇಕಾದ್ರೆ ಏನನ್ನ ಕಾಯ್ಬೇಕಂತೆ, ಅವನ ಜೀವನದಲ್ಲಿ ಪ್ರಲೋಭನೆಗಳು ಬಂದಾಗ ಅವನು ಏನು ಅಂತ ಗೊತ್ತಾಗ್ತದೆ. ಪ್ರಲೋಭನೆಗಳಿಲ್ಲ ಅಂದರೆ ವ್ಯಕ್ತಿ ಯಾರು ಅಂತ ಅರ್ಥ ಆಗೋದಿಲ್ಲ. ಅಲ್ಲಿವರೆಗೆ ಎಲ್ಲ ತತ್ವ ಹೇಳ್ತಾರೆ. ಹಾಗಿರ್ಬೇಕ್ರಿ, ಸಂಸಾರದಲ್ಲಿ ಹೇಗಿರ್ಬೇಕ್ರಿ, ಟೈಮ್ ಇತ್ತು ಇಬ್ರಿಗೂ ಅಂತಂದರೆ ಒಂದು ಕಾಫಿ ಟೀ ಕೊಟ್ಕೊಂಡು, ಈಗ ನಿಮ್ಮ ಲೆಕ್ಕದಲ್ಲಿ ಬೆಂಗಳೂರು ಒಂದು ಚಾಟ್ಸು ಗೀಟ್ಸು ಸ್ವಲ್ಪ ಆರ್ಡರ್ ಮಾಡೋದು, ಹೋಟ್ಲಿಗೆ ಹೋಗೆಲ್ಲ ಈಗೆಲ್ಲ ರಿಯಲ್ ಎಸ್ಟೇಟ್ ಆಗಲಿ ಒಂದು ಬಿಸ್ನೆಸ್ ಆಗಲಿ ಏನು ಮಾಡ್ತಾರೆ, ಮನೇಲಿ ಮಾಡಲ್ಲ, ಯಾವ್ದನ್ನ ಹೋಟ್ಲಿಗೆ ಬನ್ನಿ ಅಂತಾರೆ. ಅಲ್ಲಿ ಕೂತ್ಕೊಂಡು ಒಂದು ಟಾಫಿ ಗೀಪಿನೋ ಏನೋ ಕೂತ್ಕೊಂಡು ಎಲ್ಲ ಮಾಡಿ ಅಲ್ಲಿ ವ್ಯವಹಾರ ಮುಗಿಸ್ತಾರಲ್ಲ. ಟೈಮ್ ಇತ್ತು ಅಂತಂದ್ರೆ 1-1.5 ಗಂಟೆ. ಆಮೇಲೆ ಇನ್ನೊಂದು ಕಪ್ ಕಾಫಿ ಹೇಳಿದ್ರಾಯ್ತು, ಅವ್ನು ಬರಲಿಲ್ಲ ಇನ್ನೊಂದು ಟೀ ಕಪ್ ಹೇಳಿದ್ರಾಯ್ತು, ಚರ್ಚೆ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಎಲ್ಲ ಫಿಲಾಸಫಿ ಆಗಿರ್ಬೇಕ್ರಿ, ಹೀಗಿರ್ಬೇಕ್ರಿ, ಹಂಗಾಯ್ತ್ರಿ ಹಿಂಗಾಯ್ತ್ರಿ ಅಂತೆಲ್ಲ ಹೇಳ್ತಾರೆ. ಆ ವ್ಯಕ್ತಿ ಹೆಂಗೆ ಅಂತ ಗೊತ್ತಾಗದೆ ಹೆಂಗೆ, ಪ್ರಲೋಭನೆಗಳು ಬಂದಾಗ ನಿಜವಾದ ವ್ಯಕ್ತಿ ಅವನು ಏನು ಅಂತ ಒಂದು ಬಣ್ಣ ಗೊತ್ತಾಗ. ಅಲ್ಲಿವರೆಗೂ ಕಾಯ್ಬೇಕು, ಅಲ್ಲಿವರೆಗೂ ನಾವು ಮಾತಾಡ್ಬೇಡ. ಅದಕ್ಕೆ ಕಾಳಿದಾಸ ಏನು ಉಪಮೆ ಕೊಡ್ತಾನೆ, ಸಾಧಾರಣವಾಗಿ ಒಂದು ಮಳೆ ಬರುತ್ತೆ ಅಂತ ಇಟ್ಕೊಳ್ಳಿ, ಸಾಧಾರಣವಾದ ಒಂದು ಮಳೆ, ಆರ್ಡಿನರಿ ರೈನ್, ಒಂದು ಹುತ್ತ ಇದೆ ಅಂತ ಇಟ್ಕೊಳ್ಳಿ.
ಸಾಧಾರಣವಾದ ಮಳೆ ಬಂತು ಅಂದರೆ ಆ ಹುತ್ತಕ್ಕೆ ನೀರು ಬಿದ್ದರೆ ಹುತ್ತ ಪೂರ್ತಿ ತೊಯ್ಯೋದಿಲ್ಲ. ಆದರೆ ಜೋರು ಆನಿಕಲ್ಲೆ ಮಳೆ ಬಂದು ಸುನಾಮಿ ಥರ ಜೋರು ಮಳೆ ಬಂದು ಆ ಥರ ನೀರು ಬಂದಾಗ ಏನಾಗುತ್ತೆ, ಹುತ್ತ ಪೂರ್ತಿ ತೊಯ್ದು ಒಡೆದು ಹೋಗ್ಬೋದು. ಆಗ ಹಾವು ಹೊರಗಡೆ ಬರುತ್ತೆ. ಸಾಧಾರಣವಾದ ಮಳೆಯಲ್ಲಿ ಹಾವು ಹೊರಗೆ ಬರೋದಿಲ್ಲ. ವಿಚಿತ್ರವಾದ ಗುಡುಗು ಸಿಡಿಲು ಆಲಿಕಲ್ ಮಳೆ ಬಂದಾಗ ಹಾವು ಹೊರಗಡೆ ಬರುತ್ತೆ. ಅದಕ್ಕೆ ಪ್ರಲೋಭನೆಗಳೆಂಬ ಸುನಾಮಿ ಬಂದಾಗ ಆಸೆಗಳು ಎಂಬ ಹಾವುಗಳು ಹೊರಗಡೆ ಬರ್ತವೆ. ಅದಕ್ಕೆ ಏನು ಮಾಡೋದು, ಮಂತರ ಎಂಬ ಸುನಾಮಿ ಹೊಡೆದಾಗ ಕೈಕೇಯಿಯ ಹಾವುಗಳು ಹೊರಗಡೆ ಬಂದವು ಅಂತ ಕಾಳಿದಾಸನ ವರ್ಣನೆ ಇದೆ. ಅದಕ್ಕೆ ಅದು ಓದ್ಬೇಕಂದ್ರೆ ಒಂದು ಆಯಾಮಗಳು ಬೇಕಲ್ಲ, ನಮಗೆ ತುಂಬ ಆಯಾಮಗಳು ಬೇಕು. ಅದಕ್ಕೆ ನಾನು ಬೆಳಗ್ಗೆ ಒಬ್ಬರು ನಮಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ನಮ್ಗೆ ಹಳೆಯ ನಮ್ಮ ಪುರುಷೋತ್ ಮಂಜು ಒಂದು ಕಥೆ ಹೇಳೋರು, ಅದನ್ನು ಹೇಳಿದ್ದೆ ನಾನು. ಒಬ್ಬ ರಾಜನಿಗೆ ಒಂದು ಆಲೋಚನೆ ಬಂತಂತೆ, ಯಾರನ್ನ ಒಳ್ಳೆ ಸಾಧು, ಒಬ್ಬ ವ್ಯಕ್ತಿ, ಅವನು ಸಾಧು, ಸನ್ಯಾಸಿಯಾಗಿರಲಿ ಗೃಹಸ್ಥನಾಗಿರಲಿ, ಅವನೊಬ್ಬ ಸಾಧು ಅಂತ ಹೇಳ್ಬೇಕು ನಾವು. ನನಗೆ ಒಳ್ಳೆ ಸಾಧು ಅನ್ನೋರು ಯಾರು ಅಂತ ತೋರಿಸ್ಕೊಡಿ ಅಂತ ರಾಜ ಕೇಳ್ತಾನಂತೆ. ತುಂಬ ಜನ ಅವನು ಹಾಗಿರ್ಬೇಕು, ಹೀಗಿರ್ತಾನೆ, ಅವನು ಆಗಿರ್ಬೇಕು, ಹೀಗಿರ್ಬೇಕು, ಅವನು ಸಾಧು 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 ಅಂತ ಹೇಳ್ತಾನೆ ಅಂತೆಲ್ಲ ತುಂಬ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋದರು. ಸರಿ, ಅವನಿಗೆ ಯಾವುದು ಸಮಾಧಾನ ಆಗಲಿಲ್ಲ. ಕಡೆದಾಗಿ ಒಂದು ಅಜ್ಜಿ ವಯೋವೃದ್ಧೆ ಅವಳು ಬರ್ತಾಳೆ ಅರಮನೆಗೆ. ರಾಜ, ನಿನ್ನ ಪ್ರಶ್ನೆಗೆ ನನ್ನ ಸರಿಯಾದ ಉತ್ತರ ಇದೆ ಅಂತ ಹೇಳ್ತಾಳೆ. ಅಜ್ಜಿ ಅಂತ ಯಾಕೆ ತಿಳ್ಕೊಬೇಕು, ವಯೋವೃದ್ಧ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಜೀವನದಲ್ಲಿ ಎಲ್ಲವನ್ನು ಅನುಭವಿಸಿ ಹಣ್ಣಾಗಿರೋದು ಹೊತ್ತಿಗೆ ವಯಸ್ಸು, ಅದು ವೃದ್ಧಿ ಅಂತ ಹೇಳೋದು. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಏಜ್ ಎಲ್ಲರಿಗೂ ಆಗ್ತಿರುತ್ತಲ್ವಾ, ಪ್ರಬುದ್ಧತೆ ಬರೋದಕ್ಕೆ ವಯೋವೃದ್ಧತೆ ಅಂತ ಹೇಳೋದು. ಆಯುಸ್ಸು ದೇಹಕ್ಕೆ ಆಗ್ತಾನೆ ಇರ್ತದೆ, ಅದು ಲೆಕ್ಕ ಅಲ್ಲ. ಸೊ ಅವಳು ವಯೋವೃದ್ಧಳು ಬಂದು ಅವನಿಗೆ ಒಂದು ಇದಕ್ಕೆ ಪ್ರೆಸೆಂಟ್ ಮಾಡ್ತಾಳೆ. ಏನು ಕೊಡ್ತಾಳೆ, ಒಂದು ಡಬ್ಬಿ ಕೊಡ್ತಾಳೆ, ದೊಡ್ಡ ಒಂದು ಸ್ವಲ್ಪ ಇಷ್ಟು ದೊಡ್ಡದು ಒಂದು ಡಬ್ಬ. ಅವನು ಏನಿದು ಅಂತ ತೆಗೆದು ನೋಡು, ಅದರಲ್ಲಿ ಉತ್ತರ ಇದೆ ಅಂತ. ಅವನ ಬಹುಶಃ ಒಳಗಡೆ ಚೀಟಿ ಗಿಟಿ ಏನೋ ಗುಪ್ತವಾಗಿ ಬರೆದಿಟ್ಟಿರ್ಬೇಕು ಅಂತೇಳಿ ಆ ಡಬ್ಬವನ್ನು ತೆಗೆದ. ಅದರೊಳಗೆ ಇನ್ನೊಂದು ಡಬ್ಬ ಆಯಿತು, ಅದನ್ನು ತೆಗೆದ. ಅದರೊಳಗೆ ಇನ್ನೊಂದು ಡಬ್ಬ ಆಯಿತು, ಅದನ್ನು ತೆಗೆದ. ಅದರೊಳಗೆ ಇನ್ನೊಂದು ಡಬ್ಬ ಆಯಿತು, ಅದನ್ನು ತೆಗೆದ. ಅದಕ್ಕಿಂತ ಚಿಕ್ಕದು ಅಲ್ವಾ, ದೊಡ್ಡದಕ್ಕಿಂತ ಚಿಕ್ಕದು. ಅವನು ಸಣ್ಣ, ಇದಕ್ಕಿಂತ ಒಂದು ಸಣ್ಣ ಡಬ್ಬ ಆಯಿತು, ಅದನ್ನು ತೆಗೆದ. ಅದರಲ್ಲಿ ಏನು ತೆಗಿತಾನೆ, ಒಂದಷ್ಟು ಬೂದಿ ಇರುತ್ತೆ. ಬೂದಿ ತೆಗೆದ. ಏನಿದು ಬೂದಿ? ಅದಕ್ಕೆ ಅವನು ಹೇಳ್ತಾನೆ, ನೋಡು, ಯಾವ ವ್ಯಕ್ತಿ ಸಾಧು ಅಂತ ಹೇಳ್ಬೇಕಾದ್ರೆ ಎಲ್ಲಿವರೆಗೂ ಕಾಯಬೇಕು, ಅವನು ಸತ್ತ ಮೇಲೆ ಅವನ ಹೆಣ ಚಿತೆಗಿಟ್ಟು ಬೂದಿ ಆಗುತ್ತಲ್ಲ, ಆಗ ಅವನು ಎಂಥವನು ಅಂತ ಹೇಳ್ಬೋದು. ಸಾಧಾರಣ ಜೀವನದ ಹೀಗೆ. ರಾಮನ ವಿಚಾರ ಬೇರೆ, ವಿವೇಕಾನಂದ ವಿಚಾರ ಬೇರೆ. ನಮ್ಮಂಥವ್ರ ವಿಚಾರ ಸಾಧು ಯಾರು ಅಂತಂದ್ರೆ ಬೂದಿ ಆದ್ಮೇಲೆ ಹೇಳ್ತಿದ್ದಪ್ಪ, ಅಲ್ಲಿವರೆಗೂ ಪ್ರಲೋಭನೆಗಳನ್ನು ಹೆಂಗೆ ಹೇಳ್ತಾರೆ. ವಿ ಕ್ಯಾನ್ ಡಿಫೈನ್ ಅವರ್ ಮೈಂಡ್ ಬಿಕಾಸ್ ವಿ ಆರ್ ನಾಟ್ ರಿಯಲೈಸ್ಡ್ ಗಾಡ್. ಭಗವಂತ ಪರಂದೃಷ್ಟ ನಿವರ್ತದೆ, ಭಗವದ್ಗೀತೆ. ಎಲ್ಲಿವರೆಗೆ ಆಸೆ ಇರ್ತದೆ ಮನುಷ್ಯ, ಪರಂದೃಷ್ಟ ನಿವರ್ತದೆ. ಪರಂ ಅಂತಂದ್ರೆ ಪರಬ್ರಹ್ಮ, ಸಚ್ಚಿದಾನಂದ ಭಗವಂತ. ದೃಷ್ಟ ನೋಡಿದ ಮೇಲೆ ನಿವರ್ತತೆ, ಅಲ್ಲಿವರೆಗೂ ಕಾಮಕ್ರೋಧಾದಿಗಳು ಹೋಗೋದಿಲ್ಲ. ಅದನ್ನು ಪರಂದೃಷ್ಟ ನಿವರ್ತತೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳೋದು, ಯಾರು ಸಾಧು ಅಂತ ಹೇಳೋದು ಮಾನವರಲ್ಲಿ, ಹೇಳ್ಬೇಡ ಕಾಯಿ. ಅವರೇನೋ ಆಯ್ತು ಎಲ್ಲ ಹೊತ್ಕೊಂಡು ಹೋದ್ರು 4 ಜನ. ಈಗ ವ್ಯಾನ್ ಬರ್ತದೆ, ವ್ಯಾನ್ವರೆಗಾದ್ರೂ ಹೊತ್ಕೊಂಡೋಗಿ ಹಾಕ್ಬೇಕಲ್ಲ, ವ್ಯಾನಿಂದ ಮತ್ತು ಚಿತೆ ಮೇಲೆ ಹೊತ್ಕೊಂಡೋಗಿ ಹಾಕ್ಬೇಕಲ್ಲ. ಅಲ್ಲೆಲ್ಲ ಹಾಕಿದ್ಮೇಲೆ ಅವನ್ನೆಲ್ಲ ಇಡ್ತಾರೆ. ಅಲ್ಲಿ ನಮ್ಮಲ್ಲಿ ಒಯ್ ಜಯ ದೇಗಾಜಾಯ ಆನಂದಧಾಮ ಹಾಡ್ತಾರೆ. ಅವ್ರು ಸ್ವಾಮಿಗಳು ದೇಹ ಬಿಟ್ಟ ಮೇಲೆ ಹಾಡಿದೆ, ಒಯ್ ಜಯ ದೇಗಾಜಾಯ ಆನಂದಧಾಮ. ಅಲ್ಲಿ ಕಾಣ್ತಾ ಇದೆ ಆನಂದಧಾಮ, ಇಲ್ಲಿ ಇಲ್ಲ, ಅವ್ನು ಹೊರಟ ಅಲ್ಲಿಗೆ ಅಂತ ಒಂದು ಹಾಡು ಹೇಳ್ತಾರೆ. ಸ್ವಾಮಿಗಳು ಹೋದ್ಮೇಲೆ ಬೇಲೂರು ಮಠದಲ್ಲಿ ಟ್ರೆಡಿಷನ್ ಈ ಹಾಡು ಹೇಳ್ತಾರೆ. ಸೊ ಒಯ್ ಜಯ ದೇಗಾಜಾಯ ಆನಂದಧಾಮ ಅಂತ ಹಾಡು ಹೇಳಿದ್ಮೇಲೆ ಆಮೇಲೆ ಯಾರಾದರೂ ಸ್ವಾಮಿಗಳ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡ್ಬೋದು. ಅವ್ರು ಹಂಗಿದ್ದು ಇವ್ರು ಹಿಂಗಿದ್ದು ತಲೆಯವ್ರಿಗೆ. ಯಾಕೆ ಇವನ್ನೇಳ್ತಾರೆ, ಯಾವ ಹುತ್ತದಲ್ಲಿ ಯಾವ ಹಾವು ಅಡಗಿದೆ ಅಂತ ಹೇಳೋರು ಯಾರಪ್ಪ? ಮಂತರ ಎಂಬ ಬಿರುಗಾಳಿ ಸುನಾಮಿ ಎದ್ದ ಮೇಲೆ ಇವು ಒಳಗಡೆ ಇರ್ತಕ್ಕಂಥ ಹಾವುಗಳನ್ನು ಬರ್ತದೆ ಅಂತ. ಅದಕ್ಕೆ ಕಾಳಿದಾಸ ಈ ಉಪಮೆ ಹೇಳ್ತಾರೆ. ಆಮೇಲೆ ಭರತ ಬರ್ತಾನಲ್ಲ, ಈಗಲೇ ಹೇಳಿರ್ತೀನಿ, ಇನ್ನು ನಾವು ಭರತನವರು ಹೋಗಿ ಸಮಯಲ್ಲಿ ನಾಳೆ ಒಂದೇ ದಿವಸ ಇರೋದು. ಇನ್ನೂ ನಾವು ಇನ್ನೂ ಹೊರಕ್ಕೆ ಬಂದಿದ್ದೇವೆ. ನಾನು ನಿಧಾನ ಕೂತೀನಿ, ಅರ್ಜೆಂಟ್ ಮಾಡ್ಕೊಳ್ಳೋದಲ್ಲ. ಸೊ ಅವನೇನು ಮಾಡ್ದ, ಈಗ ಭರತ ಬಂದ, ರಾಮ ಕಾಡು ಹೊಟ್ಟೋಗ್ಬಿಟ್ಟಿದ್ದಾನಲ್ಲ, ದಶರಥ ಸತ್ತೋಗ್ಬಿಟ್ಟಿದ್ದಾನೆ. ಅವನು ಇದು ಎಣ್ಣೆ ಇದರಲ್ಲಿ ಇಟ್ಟುಬಿಟ್ಟಿದ್ದಾರೆ, ಅವನ್ನ ಎಣ್ಣೆಯಲ್ಲಿ ಮುಳುಗಿಸಿಟ್ಬಿಟ್ಟಿದ್ದಾರೆ ಅವನ ದೇಹ. ಅಂತ್ಯಕ್ರಿಯೆ ಮಾಡಬೇಕು. ಅವನು ಕೊನೆಗೆ ಭರತ ತಾನೆ, ಅವನ ಅಪ್ಪ ಮಾಡಬಾರ್ದು ಅಂತ. ಆಮೇಲೆ ರಾಮ ಚಿತ್ರಕೂಟದಲ್ಲಿ ಆಮೇಲೆ ಅಲ್ಲಿ ಪಿಂಡ ಪ್ರದಾನ ಮಾಡ್ತಾನೆ, ಅದೆಲ್ಲ ಆಗುತ್ತೆ ಮುಂದೆ. ಸೊ ಅದಕ್ಕೆ ಅವನೇನು ಏನೇನು ಪದ ಉಪಯೋಗಿಸ್ತಾನೆ, ಆತ್ಮಕಾಮ, ಸದಾಚಂಡಿ, ಕ್ರೋಧನ, ಪ್ರಜ್ಞಾಮಾನಿನಿ, ಇಂಥ ಪದಗಳು ಅವನು. ಭರತನಿಗೂ ಗೊತ್ತು ಕೈಕೇಯಿ ಅಂತವಳು ಅಂತ. ಅವನೇಳ್ತಾನೆ, ಆತ್ಮಕಾಮ, ನಿನ್ನ ಸುಖಕ್ಕಾಗಿ ಎಲ್ಲ ನೀನು ನೋಡ್ಕೊಳ್ಳೋದು. ಸದಾ ಚಂದಿ, ಯಾರ ಮಾತು ಕೇಳಿದ್ರೆ ಹಠ. ಆಮೇಲೆ ಕ್ರೋಧನ, ಯಾವಾಗಲೂ ಕೋಪ.
ಪ್ರಜ್ಞಾಮಾನಿನಿ, ನಿನಗೆ ಸಾಧಾರಣ ಪ್ರಜ್ಞೆ ನಿನ್ನಲ್ಲಿ ಇಲ್ವೇ ಇಲ್ಲ. ಈ ರೀತಿಯಾದ ಪದಗಳನ್ನೆಲ್ಲ ಯಾರು ಭರತ ಬಂದ ಮೇಲೆ ತಾಯಿ ಮೇಲೆ ಪ್ರಯೋಗ ಮಾಡ್ತಾನೆ. ಮಾತೃದೇವ ಭವ ಅಲ್ವಾ, ಆದ್ರೆ ಅವನು ಈ ಪದಗಳನ್ನೆಲ್ಲ ಹೇಳ್ತಾನೆ. ಆಮೇಲೆ ಅವನು ಇದನ್ನು ಹೇಳ್ತಾನೆ ಅಂದ್ರೆ, ಅವಳು ಬಹಳ ಸ್ವಲ್ಪ ದಿಟ್ಟದ ಹೆಂಗಸು ಅಂತೆ. ಅಂದ್ರೆ ಏನು, ಭರತ ಸ್ವಲ್ಪ ಬೆಳೆದ ಮೇಲೆ ಕೇಕೆಯ ಅವನು ಅವಳ ಸೋದರ ಕೈಕೇಯಿ, ಕೇಕೆಯ ಅವನ ಸೋದರ, ಅವನೇನ್ ಮಾಡ್ತಾನೆ, ಭರತನ ಅಫ್ಘಾನಿಸ್ತಾನ ಗಾಂಧಾರ ದೇಶಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅವನು ಅಲ್ಲೇ ಬೆಳೆಯೋದು, ಇಲ್ಲಿ ಬೆಳೆಯೋದು ಕಡಿಮೆ. ಅದ್ರ ಪುತ್ರ ಇಲ್ಲ ಅಂತ ಅವಳು ಚಿಂತನೆ ಬರಲಿಲ್ಲಂತೆ, ಅವಳು ಒಬ್ಬಳೇ ಬೆಳಿತಾಳೆ. ಅದಕ್ಕೆ ರಾಮ ಕೈಕೇಯಿನ ತಾಯಿ ಕೌಸಲ್ಯಕ್ಕಿಂತ ಹೆಚ್ಚು ತಾಯಿ ಅಂತ ಬರುತ್ತೆ. ರಾಮ ಕೈಕೇಯಿ ವಿಶೇಷವಾಗಿ ಆಧರಿಸೋದು, ಭರತ ಇರೋದಿಲ್ಲ. ಅವನು ಅದಕ್ಕೆ ಮಗ ಇಲ್ದೇ ಇದ್ರು ಹೆಂಗಿದ್ದೆ ನೀನು, ಭರತ ಕೇಳೋದು, ನನ್ನನ್ನು ಅಲ್ಲಿ ಕಳಿಸ್ಬಿಟ್ಟು ನೀನು ಹೆಂಗೆ ನಿನ್ನ ಅಮ್ಮ ಅಂತ ಕರಿತಾಳ. ಇದೆಲ್ಲ ಬೇರೆ ಬೇರೆ ಕಡೆ ಇದೆ. ಅದಕ್ಕೆ ಇಲ್ಲಿ ಕೋಟ್ ಮಾಡಿದ್ರೆ ಕೈಕೇಯಿ ಯಾಕೆ ಹಂಗೆ ಬದಲಾವಣೆ ಆಯಿತು ಅಂತ ಗೊತ್ತಾಗ್ಲಿಕ್ಕೆ ನಾನು ಸೂಚನೆ ಹೇಳ್ತಾ ಇದ್ದೆ. ಆಮೇಲೆ ಈ ರಾಮಚಂದ್ರನು ಹೇಗೆ ಹೇಳ್ತಾನೆ ಗೊತ್ತಾ, ಕೊನೆಗೆ ಕಾಡಿಗೆ ಹೋದ. ಅವತ್ತು ಮೊದಲನೇ ರಾತ್ರಿ ಕಾಡಿನಲ್ಲಿ ಕಳೀತಾ ಇದೆ. ಫಸ್ಟ್ ಡೇ ಸುಮಂತ್ರ ಬಿಟ್ಬಿಟ್ಟು ಬಂದ. ಇನ್ನೂ ಇರ್ತಾನೆ ಅವನು. ಮರಣ ಎಸೋ ರಥವನ್ನು ಉಲ್ಟಾ ಮಾಡಿಕೊಂಡು ಪ್ರಜೆಗಳು ಹಿಂಬಾಲಿಸ್ಬಿಟ್ಟಿರ್ತಾರೆ. ಆಮೇಲೆ ಅವನು ಹೆಜ್ಜೆ ಹಿಂದಕ್ಕೆ ಹಾಕಿ ರಥವನ್ನು ಮುಂದಕ್ಕೆ ಹರಿಸಿ ಉಲ್ಟಾ ರಥವನ್ನು ಓಡಿಸಿ ಪ್ರಜೆಗಳಲ್ಲೆಲ್ಲ ಹೋಗ್ತಾರೆ. ರಾಮ ಈ ಕಡೆ ಇನ್ನೊಂದು ಕಡೆ ದಾರಿ ತಪ್ಪಿಸಿ ಹೋಗ್ತಾನೆ. ಅವಾಗ ಅವನು ಹೇಳ್ತಾನೆ, ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ನನ್ನ ಜೊತೆ ಬರಬಾರ್ದಾಗಿತ್ತು. ಲಕ್ಷ್ಮಣ ಕೇಳ್ತಾನೆ, ಯಾಕೆ, ನೀನು ತಪ್ಪು ಮಾಡ, ನೀನು ಈಗಲೇ ಅಯೋಧ್ಯೆ ಹೊರಡು ಅಂತ ಹೇಳ್ತಾನೆ. ಕೇಳ್ತಾನೆ, ಯಾಕಮ್ಮ? ಕೈಕೇಯಿಗೆ ಸೌಂದರ್ಯದ ಲೋಭ, ನಾನು ಸುಂದರಿ ಅಂತ ಅವಳಿಗೆ ಬಹಳ ಒಂದು ಗರ್ವ. ಜೊತೆಗೆ ರಾಜ್ಯಲಕ್ಷ್ಮಿ ಬೇರೆ ಬಂದ್ಬಿಟ್ಟಿದ್ದಾಳೆ. ಈಗ ನಾನು ಹೊರಗಡೆ ಬಂದ್ಬಿಟ್ಟೆ, ಭರತನಿಗೆ ರಾಜ್ಯ ಅಂದರೆ ಅಮ್ಮನಿಗೆ ಬಂತು ಅಂತ. ರಾಜ್ಯಲಕ್ಷ್ಮಿ ಇದ್ದಾಳೆ ಎಲ್ಲರೇ ಕೈಗೆ. ಯಾರು ಬುದ್ಧಿ ನೆಟ್ಟಿಗಿಲ್ವ, ಅವನಿಗೆ ಹಣ ಮತ್ತೆ ಅಧಿಕಾರ ಸಿಕ್ಕಿದ್ರೆ, ನೀವೇ ನೋಡ್ತಾ ಇದ್ದ ಸಮಾನ ನಮ್ಗಿದ್ದ ನಿಮಗೆ ಗೊತ್ತು. ಬುದ್ಧಿ ಇಲ್ಲದೆ ಇದ್ದವ್ರಿಗೆ ಅಧಿಕಾರ ಸಿಕ್ಕಿದ್ರೆ ನಾವು ಹಾಳಾದ್ವಿ. ಈಗ ಅಧಿಕಾರ ಬಂತು, ಸೌಂದರ್ಯದ ಲೋಭ ಇದು ಬೇರೆ ಇದೆ, ಅವ್ರ ಗರ್ವ ಬೇರೆ ಇದೆ. ನನ್ನ ತಾಯಿ ಕೌಸಲ್ಯ, ನಿನ್ನ ತಾಯಿ ಸುಮಿತ್ರನ ಹೇಗೆ ನೋಡ್ಕೊಂತಾಳ ಹೇಳೋರು ಯಾರು ಅಲ್ಲಿ, ನಾವಿಬ್ಬರಿಂದ. ಅದಕ್ಕೆ ನೋಡು ಲಕ್ಷ್ಮಣ, ನನ್ನ ಅಮ್ಮನ ಸರಿ ನೋಡ್ಕೊಳ್ಳಲ್ಲ ಅನ್ಸುತ್ತೆ ಕೈಗೆ. ರಾಮ ಸಂಶಯ ಬರ್ತಾನೆ, ದಯವಿಟ್ಟು ನೀನು ನನ್ನ ಜೊತೆ ಇರಬೇಡ, ಹೋಗು, ನನಗೆ ಈ ಚಿಂತೆ ಬಾಧಿಸ್ತಾ ಇದೆ. ಇದು ರಾಮ ಹಂಚಿಕೊಂಡು ನಾನು ಲಕ್ಷ್ಮಣನ ಜೊತೆ ಇದು, ಆದ್ದರಿಂದ ನೀನು ಹೊರಟ್ಬಿಡು ಅಂತ. ಆಮೇಲೆ ಈ ಮಾತಿನಲ್ಲಿ ಸುಮಂತ್ರ ಒಂದು ಪ್ರೈಮ್ ಮಿನಿಸ್ಟರ್ ಆದ್ರಿಂದ ಇಡೀ ಇಕ್ಷ್ವಾಕು ವಂಶದ್ದು ದಶರಥನ ವಿಚಾರ, ರಾಮನ ವಿಚಾರ, ಕೈಕೇಯಿ ವಿಚಾರ ಗೊತ್ತು. ಸುಮಂತ್ರ ಎಲ್ಲ ವಿಚಾರ ಗೊತ್ತಿರುತ್ತೆ. ಅವನೊಂದು ಮಾತು ಹೇಳ್ತಾನೆ, ಸುಮಂತ್ರ ಕೈಕೇಯಿನ, ದಶರಥ ಬೈಯೋಲ್ಲ, ಸುಮಂತ್ರ ಬೈತಾನೆ ಕೈಕೇಯಿನ ದಶರಥನ ಮುಂದೆ. ಅವಾಗ ಅವನೇನು ಹೇಳ್ತಾನೆ ಗೊತ್ತಾ, ನಿನ್ನ ಅಮ್ಮಂತರ ನೀನು. ಈ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಇನ್ನು ಮುಂದೆ ರಾಮ ಕೂಡ ಇನ್ನು ವಿಚಾರ ಹೇಳ್ತಾನೆ. ಯಾವಾಗ ಭರತ ಹೇಳ್ತಾನೆ ರಾಜ್ಯ ನೀನೇ ತಗೋ, ವಾಪಸ್ ಬಾ ಅಂತ ಹೇಳಿದಾಗ ರಾಮ ಕೂಡ ಕೆಲವು ವಿಚಾರ ಭರತನ್ ಗೊತ್ತಿಲ್ಲದೆ ಇದ್ದು ಕೈಕೇಯಿ ವಿಚಾರ ಅಲ್ಲೇ ಹೇಳ್ತಾನೆ ಯಾವ ರೀತಿ ಅಂತ. ಯಾಕೆ ನಾನು ಬರಲ್ಲ ಅಂತ ಹೇಳೋದಕ್ಕೆ ಅದು ಅಲ್ಲಿ ಸಂದರ್ಭ ಬಂದ ನೋಡಿ, ಅಲ್ಲಿವ್ರಿಗೆ ಹೋಗೋದಿಲ್ಲ ಬಿಡಿ. ಇಲ್ಲಿ ರಾಮನ ಇನ್ನೂ ಕಾಡಿಗೆ ಕಳ್ಸೋಕ್ಕಾಗ್ತಾ ಇಲ್ಲ ನಾವು, ಅದರಿಂದ ಅಲ್ಲಿವ್ರಿಗೆ ಹೋಗ್ತೀವಿ ನೋಡೋಣ ಮುಂದೆ. ಅದಕ್ಕೆ ಇಲ್ಲಿ ಅವನು ಸುಮಂತ್ರ ಒಂದು ಹೇಳ್ತಾನೆ, ನಿನ್ನ ತಾಯಿ ಥರ ನೀನು ಭಾಳ ಹಠಮಾರಿ. ಅವನು ಕೈಕೇಯಿ ತಂದೆ ಹೆಸರು ಅಶ್ವಪತಿ ಅಂತ. ಕೈಕೇಯಿ ತಂದೆ ಅಶ್ವಪತಿ. ಅವನಿಗೊಂದು ವರ ಇರ್ತದೆ. ಏನು ವರ? ಪ್ರಾಣಿಗಳು ಮಾತಾಡುವುದನ್ನು ಅವನು ಅರ್ಥ ಆಗ್ತಿತ್ತು. ಸರಿ, ಅವನು ಮಲಗಿರ್ತಾನೆ. ಒಂದು ಇದು ಕತೆ ಹಿಂಗೆ ಬರ್ತದೆ. ಎರಡು ಇರುವೆ, ಒಂದು ಗಂಡು ಒಂದು ಹೆಣ್ಣು ಇರುವೆ. ಅವು ಏನೋ ಅವನು ಮಂಚ ಮಲಗಿರ್ತಾನೆ, ಅಲ್ಲಿ ಇರುವೆ ಇರ್ತಂತೆ ಎರಡು, ಅವೆರಡು ಮಾತಾಡ್ಕೊಳ್ತಾ ಇರ್ತವೆ. ಅದನ್ನ ಇವನಿಗೆ ಅರ್ಥ ಆಗ್ತಿದ್ದರಿಂದ ಅಶ್ವಪತಿಗೆ ಅರ್ಥ ಆಯ್ತು. ಪಕ್ಕದಲ್ಲಿ ಇವಳು ಪತ್ನಿ ಮಲಗಿರ್ತಾಳೆ, ಯಾರು ಕೈಕೇಯಿ ತಾಯಿ. ಅವನು ಸುಮ್ಮನೆ ನಗು ಬರ್ತಾವ, ಅವ್ರು ಏನೋ ಮಾತಾಡ್ಕೊಂಡಂತೆ ನಗು ಬರ್ತದೆ, ನಕ್ಕು ಬಿಡ್ತಾನೆ. ಇವನು ನಕ್ಕಿತ್ತು, ಅವಳಿಗೆ ಸಂಶಯ ಅಮ್ಮನಿಗೆ, ಯಾರು ಕೈಕೇಯಿ ಅಮ್ಮನಿಗೆ ಕೇಳ್ತಾರೆ, ಏನಕ್ಕೆ ನಕ್ಕಿದ್ರಿ? ಇಲ್ಲ, ಹೀಗೆ ಏನಿಲ್ಲ. ಈಗೇನು ಪ್ರಾಬ್ಲಮ್ ಏನು, ಅಶ್ವಪತಿ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ವರ ಇದೆ ಅಂತ ಅವನಿಗೇನಾದ್ರೂ ಇನ್ನೊಬ್ಬರಿಗೆ ಹೇಳಿದ್ರೆ ಅವನಿಗೆ ಮರಣ ಹೊಂದುತ್ತಾನೆ, ಸಾಯ್ತಾನೆ. ಈ ತನ್ನ ಪಶು ಪಕ್ಷಿಗಳ ಮಾತು ಕೇಳಬಹುದು ಅಂತ ವರ ಇದೆ ಅಂತ ಅವನು ಯಾವತ್ತು ಇನ್ನೊಬ್ರಿಗೆ ಹೇಳ್ತಾನೋ ಅವತ್ತು ಅವನು ಸಾಯ್ತಾನೆ.
ಅದಕ್ಕೆ ಈಗ ಅವಳು ಸಂಶಯ ಪಟ್ಟರು, ಯಾಕೆ ನಕ್ಕಿದ್ರಿ ಅಂತ ಕೇಳ್ತಾರೆ. ಕಾರಣ ಹೇಳಿ ಅಂತ. ಕಾರಣ ಹೇಳಕ್ಕಾಗಲ್ಲ ಅಂತ ಅವಳು ಹಠ ಹಿಡಿತಾಳೆ. ನೀ ಹೇಳಲೇಬೇಕಿಲ್ಲ, ನಾನು ಇಲ್ಲ ಅಂತಾನೆ ಹಠ ಆಗ್ತಾ. ಅಮ್ಮ ಹೇಳ್ತಾನೆ, ನಾನು ಏನಾದರೂ ಹೇಳಿದ್ರೆ ನಾ ಸಾಯ್ತೀನಿ ಅಂತ. ಅವಳು ಹೇಳ್ತಾನೆ, ನೀ ಸತ್ರು ಬರಲ್ಲ, ನಂಗೆ ಕಾರಣ ಹೇಳು. ಅದನ್ನ ಸುಮಂತರ ನೆನಪು ಮಾಡಿಕೊಂಡು ಈ ರಾಮನ ಕಾಡಿಗೆ ಹೋದಾಗ ಹೇಳ್ತಾಳೆ, ನೀನು ನಮ್ಮಂತರ ನೀನು ಹಠ ಮಾರಿ ಸರಿ ಹೋಯ್ತು ಬಿಡಿ, ಸರಿ ತಕ್ಕ ಮಗಳು. ಅದಕ್ಕೆ ಪ್ರಲೋಭನೆಗಳು ಇದೆಲ್ಲ ಇತ್ತು ನೋಡು. ಆಮೇಲೆ ಹೇಳ್ತಾರೆ ವಾಲ್ಮೀಕಿಗಳ ಫಸ್ಟ್ ಏನು ಹೇಳೋದು, ಇದೇ ಸ್ವಾರಸ್ಯ ಅದು. ಮಾನವನನ್ನ ಒಂದು ಬೆಳವಣಿಗೆ ಯಾವ ರೀತಿ ಯಾವ ರೀತಿ ಒಂದೆಲ್ಲ ಪ್ರತಿಬಿಂಬಿಸೋದು ಕಾವ್ಯಗಳು ಮತ್ತು ಪುರಾಣ ಮತ್ತು ಪುರಾಣಕ್ಕಿಂತ ಇಲ್ಲಿ ಮುಖ್ಯವಾಗಿ ರಾಮಾಯಣ ವಾಲ್ಮೀಕಿಗಳು. ನಾನು ಅದಕ್ಕೆ ಹೇಳ್ತಲ್ಲ, ಇದು ನೀತಿ ಬೋಧನೆ ಅಲ್ಲ, ಇದು ರಾಮಾಯಣ ನೀತಿ ಬೋಧನೆ ಅಲ್ಲ. ನೀತಿಯನ್ನ ವ್ಯಕ್ತಿಗಳು ಹೇಗೆ ಪಾಲಿಸ್ತಾರೆ ಅನ್ನೋದನ್ನ ಕ್ಯಾರೆಕ್ಟರ್ ಮುಗಿಸೋ ಪ್ರತಿಬಿಂಬಿಸೋದು. ದೇ ವಿಲ್ ಟೆಲ್ ದ ಸ್ಟೋರಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೀತಿ. ಅದು ರಾಮಾಯಣದ ವಿಶೇಷತೆ. ಹಾಗಾಗಿ ಇದನ್ನ ಸುಮಂತನಿಗೆ ಗೊತ್ತಿತ್ತು. ಅವನು ಕೈಕೇಯಿಗೆ ಈ ಮಾತನ್ನು ಎತ್ತಿ ಅವನು ಬೈತಾನೆ. ಯಾರು, ನಮ್ಮ ಕೈಕೇಯಿ. ಸರಿ, ಇಷ್ಟೆಲ್ಲ ಆಯಿತು. ಈಗ ಕೈಕೇಯಿ ಬಗ್ಗೆ ಒಂಚೂರು ನಿಮ್ಗೆ ವಿಚಾರ ಇನ್ನೊಂದಷ್ಟು ಹೇಳಿ ಅಂತ ಇದೀಗ ಒಂದು ಮತ್ತೆ ನಿಲ್ಲಿಸ್ಕೊಂಡೆ. ಈಗ ಏನಾಯಿತು, ಇಷ್ಟೆಲ್ಲ ಹೇಳಾಯ್ತಲ್ಲ, ಹೇಳ್ಬಿಟ್ಲು ಕೈಕೇಯಿ, ಈಗ ರಾಮ ಹೊರಡಬೇಕು. ಅವ್ನು ಹೇಳಿದ, ನನಗೆ ಬೇಜಾರು, ನನಗೆ ಹೇಳಿದ್ದಿದ್ರೆ ನಾನು ಮಾಡ್ತಾ ಇದ್ದೆ ಅಂತ ಹೇಳಿದೆ. ಈಗೇನಾಯಿತು, ಇದನ್ನೆಲ್ಲ ಕೇಳಿ ಯಾವಾಗ ರಾಮ ನಾನು ಕಾಡಿಗೆ ಹೊರಡ್ತೀನಿ ಅಂದಾಗ ದಶರಥನ ಅವಸ್ಥೆ, ಅವನು ಮೊದಲೇ ದುಃಖ ಉಮ್ಮಳಿಸಿ ಒಂದ ಎರಡ ದುಃಖ ಅವನಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಪಾಪ. ಈ ಸನ್ನೆ ಬಿಟ್ಟು ಮ್ಯಾನೇಜ್ ಹಿಮ್ಸೆಲ್ಫ್. ಅವಾಗ ನಮ್ಮ ನಿಮ್ಯಾನ್ಸರ್ ಇರಲಿಲ್ಲ, ಕೌನ್ಸಿಲಿಂಗ್ ಸೆಂಟರ್ ಇರಲಿಲ್ಲ, ಇಲ್ಲಾಂದ್ರೆ ಕಳಿಸ್ಬೋದಾಗಿತ್ತು. ಅಲ್ಲ, ಸೈಕ್ಯಾಟ್ರಿ ಮೆಡಿಸಿನ್ಸ್ ಕೊಡ್ತಾರೆ, ಈ ಕೆಮಿಕಲ್ಸ್ ತೊಳಿ, ಆ ಕೆಮಿಕಲ್ಸ್ ತೊಳಿ, ಇದೆಲ್ಲ ಅಂತ ಯಾರು ಹೇಳೋರಿಲ್ಲ. ಎದುರುಗಡೆ ರಾಮ ಇದ್ದಾನೆ, ಸಮಾಧಾನ ಆಗ್ತಾ ಇಲ್ಲ ಅವನಿಗೆ. ದುಃಖ ಇನ್ನು ಹೆಂಗೆ ಕಳಿಸ್ಕೊಡೋದು ರಾಮನನ್ನ ಅಂತ ಹೇಳ್ದಲ್ಲ. ಭೂಮಿಗೆ ಸೂರ್ಯ ಇಲ್ಲದ್ರು ಆಗುತ್ತೆ, ಗಿಡಕ್ಕೆ ನೀರಿಲ್ಲದ್ರು ಬೆಳೆಯುತ್ತೆ, ರಾಮ ಇಲ್ಲದೆ ನಾನು ಬದುಕಲ್ಲ ಅಂತ ಹೇಳಿರ್ತಾನೆ ಕೈಕೇಯಿ. ಆದರೂ ಅವಳು ಹಠ ಹೇಳಿದ್ಲು, ಈಗ ರಾಮ ಹೊರಟ, ನೀವು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಸ್ನಾನ ಮಾಡಲ್ಲ, ನೀನು ಹೊರಟ್ಬಿಡು ಅಂತಂದ. ಈಗ ಅವನೇತು, ಅವನು ದಶರಥ ಕೂತವನು ಮೂರ್ಛೆ ತಪ್ಪಿ ಬಿದ್ದು ಹೋಗ್ಬಿಡ್ತಾನೆ ಅಲ್ಲೇ. ಅವನೇನು ಮಂಚದ ಮೇಲೆ ಎಲ್ಲ ಚಿನ್ನದ ಇದ್ರ ಮೇಲೆ ಕೂತಿರ್ತಾನ, ಮೂರ್ಛೆ ತಪ್ಪತ್ತೆ ಬಿದ್ದೋಗ್ಬಿಟ್ಟ. ರಾಮ ನೋಡ್ತಾನೆ, ಸೀದಾ ಓಡಿ ಹೋಗ್ತಾನೆ. ಓಡೋಗಿ, ಇದು ಎಷ್ಟು ಚಿತ್ರಿಸಿದ್ದಾರೆ ಭಾಳ ವಾಲ್ಮೀಕಿಗಳು, ನಾನು ಹಾಗೆ ಹೇಳ್ತಾ ಇದ್ದೀನಿ. ಅವ್ನು ಏನು ಮಾಡ್ತಾನೆ, ದಶರಥನ ಸರಿಯಾಗಿ ಕೂರಿಸ್ತಾನೆ. ಕೈಗೆ ಎಲ್ಲೋ ಅವಳೀಗ ಭಾಳ ಅವಳೇನು ಮಾಡೋದು, ಅನ್ಅಟ್ಯಾಚ್ ಆಗಿದೆ, ನೆಲದಲ್ಲ, ಎಲ್ಲೋ ಯಾವುದಕ್ಕೂ ನಿಸ್ಸಂಗತ್ವವನ್ನು ಅಭ್ಯಾಸ ಮಾಡ್ತಾಳೆ ಅವಳಿಗೆ. ಯಾವ ಎಮೋಷನ್ ಬರ್ತಾ ಪಟ್ಟಾಭಿಷೇಕ ಆಗಬೇಕು, ರಾಮನ ಗಾಡಿಗೆ ಹೋಗಿ, ಇದೊಂದೇ ಅವಳು ಚಳವಳಿಗೆ. ಎಲ್ಲ ಆ ವಿಚಾರ ಬಿಟ್ಟು ಇನ್ನೆಲ್ಲರೂ ನಿಸ್ಸಂಗ. ಅವಳು ಸಂಘವೇ ಇಲ್ಲ ಅವಳಿಗೆ. ದಶರಥ ಬೀಳ್ತಾನೆ ಬಿಡು ಅಂತ ವಯ ಎದ್ದು ಇವನು ಕೂರಿಸ್ತಾನೆ. ಕೂರಿಸಿದ ಮೇಲೆ ಇನ್ನಲ್ಲ ವಾಲ್ಮೀಕಿಗೆ ಹೇಗೆ ವರ್ಣಿಸ್ತಾನೆ ರಾಮ, ಹೇಗೆ ಒಂದು ಕುದುರೆಗೆ ಒಂದು ಚಾಟಿ ಇಟ್ಕೊಟ್ಟಿದ ತಕ್ಷಣ ಸರ್ಕ್ ಅಂತ ಹೋಗುತ್ತಲ್ಲ, ರಾಮನಿಗೆ ಚಾಟಿ ಇಟ್ಟಿದ್ದಂಗೆ ಅವನು ಕೂರಿಸಿದ ಮೇಲೆ ಅವನು ಹಿಂದಕ್ಕೆ ಬಂದ್ಬಿಡ್ತಾನೆ. ಯಾಕೆ ಮತ್ತೆ ಅವನೇನು ರಾಮ ನನ್ನ ದುಃಖದಲ್ಲಿ ಬಿಟ್ಕೊಡ್ಲಿಲ್ಲ ಅಂದರೆ ಅವನೇನು ಮಾಡ್ತಾನೆ, ಇಲ್ಲಿ ಇರೋದು ಗ್ರೇಟ್ನೆಸ್ ಆಫ್ ರಾಮ. ಏನು ಮಾಡ್ತಾನೆ, ಈ ದಶರಥನ ಪಾದಗಳಿಗೆ ಎರಡೂ ಕೈ ಮುಟ್ಟಿ ನಮಸ್ಕಾರ ಮಾಡಿ, ಕೈಕೇಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ. ಇದು ಇರೋದು. ಈಗ ಆಯ್ತಪ್ಪ, ನಮ್ದು ಒಂದು ಆಫೀಸಿಂದನೋ ಒಂದು ಇದ್ರಿಂದ ನಮ್ಗೆ ಕಳಿಸ್ತಾರೆ ಅಂತ ಹೇಳ್ಕೊಳ್ಳಿ, ಗೊತ್ತು, ಇನ್ನೆವಿಟಬಲ್ ವಿ ಹ್ಯಾವ್ ಟು ಗೋ ಔಟ್. ನಾವೇನು ಕೋಪ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ, ನಮ್ಗೆ ಇಲ್ಲೆಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾರೆ. ರಾಮ ಕೋಪ ಮಾಡ್ಕೊಳ್ಳೋದು ಟೋಟಲಿ ಅಕ್ಸೆಪ್ಟ್. ನನ್ನ ವ್ಯಕ್ತಿತ್ವ ಪೂರ್ಣವಾಗಿ ಅದೇ ಗಾಂಭೀರ್ಯ. ಅವನೇನು ಮಾಡ್ತಾನೆ, ತಂದೆಗೆ ನಮಸ್ಕಾರ ಮಾಡ್ತಾನೆ. ಆಮೇಲೆ ಅದೊಂದು ಪದ ಅನಾರ್ಯಾಯ ಕೈಕೇಯಿ ಅಂತ ಪದ ಉಪಯೋಗಿಸ್ತಾನೆ ವಾಲ್ಮೀಕಿ. ಅನಾರ್ಯಾಯ ಅಂದರೆ ಅಯೋಗ್ಯಳಾದ ಕೈಕೇಯಿ ಪಾದವನ್ನು ಮುಟ್ಟಿದ ಅಂತ. ಇವನು ರಾಮ ಹೇಗೆ, ಇವನು ಅದೇ ಅವನು ಶ್ರೀರಾಮಚಂದ್ರ ಧರ್ಮಜ್ಞ, ಸತ್ಯವಾಕ್, ರುಜುತ್ವ, ಧೃತಿ, ಇದನ್ನೆಲ್ಲ ಉಟ್ಕೊಂಡು ಅವಳು ಯಾರು, ಅನಾರ್ಯಾಯ ಕೈಕೇಯಿಯ ಪಾದೇಭ್ಯೋ, ಅವಳು ಇವನು ಎಲ್ಲ ಪಾದಕ್ಕೆ ನಮಸ್ಕಾರ. ಬರೀ ನಮಸ್ಕಾರ ಮಾಡಲಿಲ್ಲ ಅವನೇನು ಮಾಡ್ತಾನೆ, ಕೇವಲ ನಮಸ್ಕಾರ ಮಾಡಲ್ಲ, ತಂದೆ ತಾಯಿಗಳಿಗೆ ಪ್ರದಕ್ಷಿಣೆ ಬಂತು. ಇದು ರಾಮನ ವ್ಯಕ್ತಿತ್ವ. ನೀವು ಎಷ್ಟು ಮನಸ್ಸಿನ ಸಮಾಧಾನ ಇದ್ರೆ ಮಾಡ್ತೀರಿ ಹೇಳಿದಾಗ. ಈಗ ಅಲ್ಲಿವರೆಗೂ ಹೋಗೋದು ಬೇಡ್ರಿ, ನಮ್ಗೆ ಯಾರೋ ಒಬ್ರು ಬೈದ್ರೆ ಆಯ್ತು, ನಮ್ದು ಮುಖ ಎಷ್ಟು ಸಣ್ಣ ಆಗೋದು. ಅಲ್ಲಿವರೆಗೂ ಹೋಗೋದು ಬೇಡ, ಕಾಡಿಗೆ ನಮ್ಗೆ ಯಾರು ಕಳ್ಸೋದೇ ಬೇಡ. ಒಂದು ಮಾತು ಹೇಳಿಬಿಡ್ಲಿ ಸಾಕು ನನಗೆ, ಒಂದು ಮಾತು. ತುಂಬ ದೂರ ಹೋಗೋದು ಯಾಕೆ, ಅಷ್ಟೆಲ್ಲ ಮೇಲೆ ಹೋಗೋದು ಬೇಡವೇ ಬೇಡ. ಎಷ್ಟು ಹರ್ಟ್ ಆಗುತ್ತೆ ಆಮೇಲೆ. ಇನ್ಮೇಲೆ ಅವ್ನು ಮಾತಾಡ್ಸೋದಿಲ್ಲ, ಅವ್ನ ಮುಖಾನೇ ನೋಡೋದು, ಬರಲೇ ಬೇಡ ಅವನು. ಅಲ್ಲ, ನಮ್ಮ ಆಶ್ರಮಕ್ಕೆಲ್ಲ ಬರಬೇಡ್ರಿ, ನೀವು ಸರಿಯಾಗಿ ಬರೋದು ಅಂತ ಹೇಳೋದು ನಾವು. ಆ
ಆಫೀಸ್ನಲ್ಲಿ ಇನ್ನೇವಿಟಬಲ್ ನಾಳೆ ಅವ್ನ ಮುಖ ನೋಡ್ಬೇಕಲ್ಲ, ನೆನ್ನೆಲ್ಲ ಜಗಳ ಆಯ್ತು, ಹೆಂಗೆ ನೋಡೋದು ಏನೋ ಇನ್ನೇವಿಟಬಲ್. ನೋ, ರಾಮ ಇಸ್ ವಿಲ್ ರಾಮ ಓನ್ಲಿ. ನೀವೇನಾದ್ರೂ ಹೇಳಿ, ನಾನು ಕಾಡಕ್ಕೆ ಹೋಗ್ತೀನಿ, ಆದರೆ ನಾನು ಹೆಂಗೆ ಹೋಗ್ತೀನಿ, ನಾನು ಹೆಂಗಿದ್ದೀನೋ ಹಾಗೆ ಹೋಗ್ತೀನಿ, ಪಾದಕ್ಕೆ ನಮಸ್ಕಾರ ಮಾಡ್ದ. ಏನು ಈ ವ್ಯಕ್ತಿತ್ವ ನೀವು ಇದನ್ನು ಭಾವಿಸ್ಬೇಕು. ರಾಮ ಯಾಕೆ ಸುಮ್ಮನೆ ರಾಮನ ಪರಿಚಯ ಪೂಜೆ ಮಾಡೋದು ನಾವು ಭಾರತದಲ್ಲಿ? ನೋ 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 ನೋ. ಸೊ ಅವನೇನು ಮಾಡ್ದ, ಪ್ರದಕ್ಷಿಣೆ ಬಂದು ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಅವನು ಹೇಳ್ತಾನೆ, ಇದು ಹೇಳ್ತಾನೆ, ಕೈಕೇಯಿಗೆ ಒಂದು ಮಾತು ಹೇಳ್ತಾನೆ. ಈ ರಾಮ ಯಾರು ಅಂದ್ಕೊಂಡೆ ನೀನು? ಧನದ ಆಸೆಗೋ ರಾಜ್ಯದ ಆಸೆಗೋ ಹುಟ್ಟಿದವನಲ್ಲ. ಅವನು ಹೇಳ್ತಾನೆ, ವಿಧಿ ಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ. ವಿಧಿ ಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ. ನಾನು ಋಷಿ ಸದೃಶ್ಯವಾದ ಜೀವನ ನಡೆಸುವಂಥ ರಾಮ ಹುಟ್ಟಿದ್ದದಕ್ಕೆ, ಎಲ್ಲ ರಾಜ್ಯಕ್ಕೆ, ಇದೆಲ್ಲ ಇದಕ್ಕಾಗಿ ನಾನು ನೆನ್ಪಿಟ್ಕೋ ಕೈಕೇಯಿ, ಇದು ಯಾವುದಕ್ಕೂ ನಾನು ಬಂದದ್ದೇ ಅಲ್ಲ. ಸರಿ, ಅವನೇನು ಮಾಡ್ದ, ಸ್ವಲ್ಪ ಮುಂದೆ ಬಂದ. ಇಷ್ಟೆಲ್ಲ ಹೇಳಿ ಹೊರಗಡೆ ಬಂದ, ಯಾವುದೋ ಅವನು ಅರಮನೆಯಿಂದ ಹೊರಗಡೆ ಬಂದಾಗ ಅಲ್ಲಿ ನೋಡ್ತಾನೆ, ಎದುರುಗಡೆ ಅವನೇ ವಸಿಷ್ಠ ಹೇಳಿರ್ತಾರಲ್ಲ, ಸಮುದ್ರದ ನೀರು, ನದಿಯ ನೀರು, ಆಮೇಲೆ ಆ ಚಿನ್ನದ ಕಿರೀಟ, ಆಮೇಲೆ ಕೆಲವು ನಾಣ್ಯಗಳು, ಎಲ್ಲವನ್ನು ಒಂದು ಪರಿಕರ, ಏನೇನೋ ಅಭಿಷೇಕಕ್ಕೆ ಬೇಕೋ ಪಟ್ಟಾಭಿಷೇಕಕ್ಕೆ ಅದರೆಲ್ಲ ಸಾಮಗ್ರಿಗಳನ್ನು ಅವನು ಒಂದು ಕಣ್ಣಲ್ಲಿ ನೋಡ್ತಾನಂತೆ ರಾಮಚಂದ್ರ. ಎಲ್ಲ ಇದೆ. ಅವನು ಎಂಥ ಅದ್ಭುತವಾದ ವ್ಯಕ್ತಿತ್ವ. ಅವನ ಹತ್ರ ಬಂದು ಅವನೇನು ಮಾಡ್ತಾನೆ, ಇಲ್ಲಿ ನನಗಂತೂ ಇದರಿಂದ ಏನಾಗಲಿಲ್ಲ, ನನ್ನ ತಮ್ಮನಿಗೆ ಒಳ್ಳೇದಾಗಲಿ ಅಂತೇಳಿ ಅದಕ್ಕೂ ಪ್ರದಕ್ಷಿಣೆ ಬರ್ತಾನೆ. ಆಮೇಲೆ ಏನು ಹೇಳ್ತಾರೆ ವಾಲ್ಮೀಕಿಗಳು, ಏನು ಹೇಳ್ತಾರಲ್ಲಿ, ಬರೀ ಪ್ರದಕ್ಷಿಣೆ ಬರಲಿಲ್ಲ ರಾಮ. ಪ್ರದಕ್ಷಿಣೆ ಬಂದ ಮೇಲೆ ಮತ್ತೆ ಅವನಿಗೆ ಮೂಲೆ ಕಣ್ಣಲ್ಲೂ ಅದನ್ನು ನೋಡಲಿಲ್ಲ. ನನಗಲ್ಲ, ಬಿಟ್ಟಾಯ್ತು. ಏನು ತ್ಯಾಗರ ಇದು? ಈಗ ಅದಕ್ಕೆ ಹೇಳೋದು, ಬುದ್ಧನ ತ್ಯಾಗ ವಿವೇಕಾನಂದ ಹೇಳ್ತಾರೆ, the renunciation of Buddha is the true renunciation. Being a king, he could renounce. What can a beggar renounce? ಬಡವ, ನನಗೇನ, ನಾವೆಲ್ಲ ತ್ಯಾಗ ಮಾಡ್ತೀಪ್ಪ, ನಮ್ಗೇನಾಗುತ್ತೆ, ಆ ತ್ಯಾಗಕ್ಕೆ ಬೆಲೆ ಇಲ್ಲ. ಈಗ ಬುದ್ಧ ತ್ಯಾಗ, ಕರ್ಮಯೋಗದ ಸ್ವಾಮೀಜಿ ಬುದ್ಧನ ತ್ಯಾಗ, ಬುದ್ಧನ ತುಂಬ ಹೊಳ್ತಾರೆ ಕರ್ಮಯೋಗ, ಎಸ್ಪೆಷಲಿ ಆ ಕೊನೆ 2-3 ಚಾಪ್ಟರ್ದಲ್ಲಿ ಸ್ವಾಮೀಜಿ ಸೆಲ್ಫ್ಲೆಸ್ನೆಸ್ ಇಸ್ ಗಾಡ್ ಅಂತ ಹೇಳ್ಬೇಕಾದ್ರೆ ಬುದ್ಧನ ಉದಾಹರಣೆಯನ್ನು ತರ್ತಾರೆ. ಸ್ವಾಮೀಜಿ ಲೈಕ್ಸ್ ಬುದ್ಧ ವೆರಿ ಮಚ್ ವಿತ್ ರೆಸ್ಪೆಕ್ಟ್ ಟು ಕರ್ಮಯೋಗ. ಹಿ ಸ್ಯಾಕ್ರಿಫೈಸ್ ಹಿಮ್ಸೆಲ್ಫ್ ಫಾರ್ ದ ಸೇಕ್ ಆಫ್ ಎ ಕೋರ್ಟ್. ಇದನ್ನು ಪಶುನ ಬಲಿ ಕೊಡೋಕೆ ಹೋದಾಗ, ಪಶುನ ಬಲಿ ಕೊಡೋಕ್ಕಿಂತ ಮನುಷ್ಯನ ಬಲಿ ಕೊಟ್ಟರೆ ಇನ್ನೂ ಉತ್ತಮ ಆಗುತ್ತೆ, ನನ್ನ ಕತ್ತನ್ನು ತಗೊಳ್ಳಿ, ಅದನ್ನು ಬಿಡಿ ಅಂತೇಳಿ ಅಹಿಂಸಾ ದೃಷ್ಟಿಯಲ್ಲಿ ಬುದ್ಧ ವಾದ ಮಾಡ್ತಾನೆ. ಇದರಲ್ಲಿ ಅಗ್ನಿಹೋತ್ರಗಳಿಗೆ ಅಂತೇಳಿ ಮಾತು ಬರುತ್ತಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ವಿವೇಕಾನಂದ ಇದನ್ನೆಲ್ಲ. ಅದಕ್ಕೆ ಇವನೇನು ನೋಡಿ, ಎಂಥ ತ್ಯಾಗ. ಅವನು ನನಗಾಗಲಿಲ್ಲ, ಪ್ರದಕ್ಷಿಣೆ ಬಂದ ಮೇಲೆ ಮತ್ತು ಅವನು ಮೂಲೆ ಕಣ್ಣಲ್ಲೂ ನನಗೆ ಬೇಕು ಅಂತ ಆಲೋಚನೆ ಬರಲ್ಲ, ಅವನು ನಡ್ಕೊಂಡು ಹೊರಟೋಗ್ಬಿಡ್ತಾನೆ ಅಭಿಷೇಕಕ್ಕೆ. ಆಗ ಈ ವಾಲ್ಮೀಕಿಗಳು ರಾಮನ ಗುಣವನ್ನು ಮತ್ತೆ ಹೇಳ್ತಾರೆ. ಈಗ ರಾತ್ರಿ ಹೊತ್ತು ಹುಣ್ಣಿಮೆ ದಿವಸ, ಹುಣ್ಣಿಮೆ ಇದೆ ಅಂತ ಕತ್ಲಾಗದೆ ಇರ್ತಂದ್ರೆ, ಹುಣ್ಣಿಮೆ ಅಂತಂದ್ರೆ ರಾತ್ರಿ ಬರಲ್ಲ, ಹುಣ್ಣಿಮೆ ದಿವಸ ರಾತ್ರಿ ಬರಲ್ಲ, ರಾತ್ರಿ ಬಂದೇ ಬರ್ತದೆ. ರಾತ್ರಿ ಇದ್ರು ಚಂದ್ರ ಕುಂದುತ್ತಾನ ಹುಣ್ಣಿಮೆ ದಿವಸ? ಇಲ್ಲ. ಇವನ ಜೀವನದಲ್ಲಿ ಕಾಡಿಗೆ ಹೋಗುವ ಕತ್ತಲ ಪ್ರಸಂಗ ಬಂದ್ರು ರಾಮನ ಮುಖ ಚಂದ್ರನಂತೆ ಬೆಳಗ್ತಾ ಇತ್ತು. ಇದು ಉಪಮೆ ಕೊಡ್ತಾರೆ. ಅವಾಗ ನಾವು ಭಾವಿಸ್ಬೋದು, ರಾಮ ಹೇಗೆ ಅವನು ಇದನ್ನ ಅಂತ. ಆಮೇಲೆ ಅವನು ಹೊರಗಡೆ ಬರ್ತಾನೆ. ಅವನೇನು ಮಾಡ್ದ, ಒಂದೊಂದು ಅರಮನೆ ಒಂದೊಂದು ದಿಕ್ಕಿನಲ್ಲಿ ಇರ್ತದೆ. ರಾಮನೊಂದು ಕಡೆ, ಕೌಸಲ್ಯದೊಂದು ಕಡೆ, ದಶರಥ ಕೈಕೇಯಿ ಜೊತೆ ಇರ್ತಾನೆ, ಕೈಕೇಯಿ ದಶರಥ ಇರ್ತಾನೆ. ಸರಿ, ಬರ್ಬೇಕಾದ್ರೆ ಅವನೇನು ಮಾಡಿರ್ತಾನೆ, ಇದರಲ್ಲಿ ಬಂದಿರ್ತಾನೆ, ಯಾವುದ್ರಲ್ಲಿ, ರಥದಲ್ಲಿ ಬಂದಿರ್ತಾನೆ. ಚಾಮರ ಎಲ್ಲ, ನಾಳೆ ಯುವರಾಭಿಷೇಕ ಆಗಬೇಕು, ಎಲ್ಲ ಚಾಮರ ಎಲ್ಲ ಅವರಲ್ಲಿ ಹೊರಗಡೆ ಕರ್ತಂತೆ. ಇಲ್ಲಿ ಏನು ಒಳಗಡೆ ಪ್ರಸಂಗ ನಡೆದಿದೆ ಅವರಿಗೆ ಗೊತ್ತಿಲ್ಲ. ಅವನು ಹೊರಗಡೆ ಬಂದ ತಕ್ಷಣ ಅವ್ನು ನೋಡ್ತಾನೆ, ಎಲ್ಲ ರಥ ಎಲ್ಲ ನಿಂತು ಹೊರಗೆ ಹೋಗಿ. ಅವನು ಹೇಳ್ತಾನೆ, ಈ ರಥ ಎಲ್ಲ ಆಗೋಯ್ತು ಅಂತ. ಅಲ್ಲ, ನಾವು ಹೇಳೋಲ್ಲ, ನಾಳೆ ತಾನೇ ಕೆಲಸ, ಲಾಸ್ಟ್ ಡೇ ನಾಳೆ, ಇವತ್ತೆಲ್ಲ ನಾನು ಮುಗಿಸ್ಕೊಂಡು, ಕೆಲವರು ಆಫೀಸರ್ಸ್ ಮಾಡ್ತಾರಂತೆ, ಅದೆಲ್ಲ ಮನೆಗೆ ಸಾಗಿಸಿ ಆಮೇಲೆ ಇನ್ನೊಂದು ಕಡೆ ಹೋಗ್ತಾರೆ. ಇವನು ನೋವೇ ಅವನು ಹೇಳ್ತಾನೆ, ಇದು ಕೆಲಸ ಮುಗಿದೋಯ್ತು, ರಥ ಯಾರು ನನ್ನ ಹಿಂದೆ ಬಿಡ್ರಿ, ಚಾಮರ ರಥ ಯಾರು ಬರಬೇಡಿ, ನಾನು ಸೀದಾ ನಡ್ಕೊಂಡು ಹೋಗ್ತೇನೆ. ಅವನು ನಡ್ಕೊಂಡು ಸೀದಾ ಕೌಸಲ್ಯ ಅರಮನೆಗೆ ಬರ್ತಾನೆ. ಈಗ ರಾಮನ 2ನೇ ಪರೀಕ್ಷೆ. ಕೈಕೇಯಿ ದಶರಥನ ವಿಚಾರ ಬೇರೆ. ಕೈಕೇಯಿ ಪಟ್ಟು ಹಿಡಿದಿದ್ದು ರಾಮನ ಕಳಿಸ್ಲೇಬೇಕು ಅಂತ ಅವನು ಹೇಳಿಬಿಟ್ಟ. ಈಗ ಅವನಿಗೆ ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ತದೆ? 2 ಕಡೆ. ಒಂದು, ತನ್ನ ತಾಯಿಗೆ ತಾನೇ ಹೇಳಿದ್ರು. ತಾಯಿಗೆ ಪಟ್ಟಾಭಿಷೇಕ ಅಂತ ಹೇಳಿದ್ದು ಇವನೇ, ದಶರಥ ಹೇಳಿಲ್ಲ.
ಕೌಸಲ್ಯಗೆ ಮತ್ತು ಲಕ್ಷ್ಮಣನಿಗೆ ಮತ್ತು ಸುಮಿತ್ರೆಗೆ ರಾಮಚಂದ್ರ. ಈಗ ಅದೇ ತಾಯಿಗೆ ಅವನು ಹೇಳಬೇಕು, ನಾನು ಕಾಡಿಗೆ ಹೊರಟಿದ್ದೇನೆ. ಯಾರು? ತನ್ನ ಸ್ವಂತ ತಾಯಿಗೆ. ಈಗ ಕೈಕೇಯಿ ಆದರೂ ಭರತನ ತಾಯಿ, ಚಿಕ್ಕಮ್ಮ. ಅದೇ ಇವನ್ ಸ್ವಂತ ತಾಯಿ ಕೌಸಲ್ಯಗೆ ಬಂದು ಈಗ ಉತ್ತರ ಕೊಡಬೇಕು. ಕೌಸಲ್ಯ ಉತ್ತರ ಕೊಡಬೇಕು. ಆಮೇಲೆ ಕೌಸಲ್ಯನ ಸಮಾಧಾನ ಮಾಡಿದ ಮೇಲೆ ಆಮೇಲೆ ತನ್ನ ಪತ್ನಿಯಾದ ಸೀತೆಗೆ ಒಪ್ಪಿಸ್ಬೇಕು. ಆಮೇಲೆ ಈ ಅವಸ್ಥೆ, ಈ ಕಂಡೀಷನ್ಲಿ ಲಕ್ಷ್ಮಣನು ಬರೋದು ನಿರ್ಧಾರ ಆಗಿರಲ್ಲ, ಸೀತೆಯನ್ನು ಬರೋದು ನಿರ್ಧಾರ ಆಗಿರಲ್ಲ. ಅಲ್ಲಿ ಇಲ್ಲ, ಕೈಕೇಯಿಯ ನಿಯಮದಲ್ಲಿ ಲಕ್ಷ್ಮಣ ಹೋಗ್ಬೇಕು ಅಂತ ಅವಳೇನು ಪಟ್ಟು ಹಿಡಿದಿಲ್ಲ, ಸೀತೆಯನ್ನು ಕಾಡಿಗೆ ಹೋಗ್ಬೇಕು ಅಂತ ಕೈಕೇಯಿ ನಿಯಮ ಇಲ್ಲ. ನಿಯಮ ಇರೋದು ರಾಮ ಕಾಡಿಗೆ 14 ವರ್ಷ ಹೋಗ್ಬೇಕು ಅಂತ. ಈಗಿರೋದು ರಾಮ ಹೊರಟ ಮೇಲೆ ಆಮೇಲೆ ಆಗುವಂತ ಪರಿಸ್ಥಿತಿ. ಆಮೇಲೆ ಯಾವ ತಾಯಿ ಮಗನನ್ನ ಕಾಡಿಗೆ ಕಳಿಸ್ತಾಳೆ? ಈಗ ಕೈಕೇಯಿ ಹೇಳ್ತಿದ್ದಾಳೆ ಸರಿ, ಇವಳು ಈಗ ಧರ್ಮದ ವಿಚಾರ ತರ್ತಾಳೆ. ಕೌಸಲ್ಯ ಏನ್ ಮಾಡ್ತಾಳೆ, ಈಗ ಮಾತೃದೇವೋ, ಈಗ ಪಿತೃದೇವೋ ಭವ ಮಾತೃದೇವೋ ಭವ ಹೊತ್ತಾನೆ. ತಂದೆ ಮಾತು ಎಷ್ಟು ಘನವಾದದ್ದು, ತಾಯಿ ಮಾತು ಘನ. ನೀನು ಹೇಗೆ ನನ್ನನ್ನು ಮಾಡ್ತೀನಿ ಅಂತ ಅವಳು ಧರ್ಮದ ವಿಚಾರ ತರ್ತಾಳೆ. ಈಗ ರಾಮ ಅವಳನ್ನು ಒಪ್ಪಿಸಿ ಕಾಡಿಗೆ ಹೋಗ್ಬೇಕು. ಈಗ ಅಗ್ನಿ ಪರೀಕ್ಷೆ ರಾಮಂದು ಶುರು ಆಗ್ತದೆ. ಅದನ್ನು ನಾಳೆ ಆಯ್ತು 8 ಗಂಟೆ ಆಗುತ್ತೆ. ಇದಕ್ಕೆ ನೋಡಿ, ನೀವು ಎಲ್ಲ ಈಗ ಏನು ಮಾಡಬೇಕು, ಇವೆಲ್ಲ ಅಧ್ಯಯನ ಮಾಡೋದು ಹೇಗೆ ಅಂತಂದರೆ, ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದೇರ್ ಫೀಟ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್. ಅವರವರ ಶೂನಲ್ಲಿ ನಿಂತ್ಕೋಬೇಕು. ಈಗ ರಾಮನ ಭಾವಿಸ್ದಲ್ಲಿ ನಿಂತ್ಕೊಂಡು ಕೌಸಲ್ಯ ಭಾವಿಸ್ಬೇಕು. ರಾಮನ ಸ್ಥಾನದಲ್ಲಿ ನಿಂತು ದಶರಥನ ಭಾವಿಸ್ಬೇಕು. ಕೈಕೇಯಿ ಭಾವಿಸ್ಕೋಬೇಡಿ, ಒಳಗಡೆ ಇದ್ದಾಳೆ ಅವಳು ಆಗ್ತದೆ, ಅವಳನ್ನೇನು ಭಾವಿಸ್ಬೇಕಾಗಿಲ್ಲ. ನಮ್ಮ ನ್ಯಾಚುರಲ್ ಸ್ಟೇಟ್ ಹಾಗೆ ಇದ್ದರೆ ಕೈಕೇಯಿ ಆಗ್ತೀವಿ ನಾವು. ಆದರೆ ರಾಮನ ಭಾವಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದಕ್ಕೆ ರಾಮ ಆ ಸ್ಥಾನದಲ್ಲಿ ನಿಂತು ದಶರಥನ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಆಮೇಲೆ ಹೋಗಿ ಈಗ ಕೌಸಲ್ಯನ ಭಾವಿಸ್ಕೋಬೇಕು. ಆಮೇಲೆ ರಾಮನ ನಿಜ ಸ್ಥಿತಿ ಭಾವಿಸ್ಕೋಬೇಕು. ಆಮೇಲೆ ಲಕ್ಷ್ಮಣಗೆ ಯಾರು ಹೇಳಿಲ್ಲ. ಸೊ ವಿ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದೇರ್ ಶೂ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್. ಆಗ ನಮಗೆ ಭಾವ ಸಿಗ್ತದೆ, ಓ ಈ ಥರ ಎಲ್ಲ ಅಂತ. ನಾಳೆ ನಾನು ನಿಧಾನಕ್ಕೆ ಹೋಗ್ತೀನಿ. ನಾನು 4 ದಿವಸದಲ್ಲಿ ಮುಗಿಸ್ಬೇಕು ಅಂತ ನಾನೇನು ನಿರ್ಧಾರ ಮಾಡಿಲ್ಲ. ಅಯೋಧ್ಯಕಾಂಡ ಇಂಟ್ರೊಡ್ಯೂಸ್ ಮಾಡಿ ಬಿಡ್ತೇನೆ ಅಂತ ನಾನು ಹೇಳ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಪ್ರಣಮ.